ಓಕೆ, ಈ ಫಸ್ಟ್ ಆಫ್ ರಿಡಂಡೆನ್ಸಿ ಪ್ರೋಟೋಕಾಲ್ ಅಂತಂದ್ರೇನು ಅದನ್ನು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಜನರಲಿ ನಂದೊಂದು ಆರ್ಗನೈಸೇಷನ್ ಇದೆ, ನನ್ನ ಇಲ್ಲಿ ಸೆವರಲ್ ಕಂಪ್ಯೂಟರ್ಸ್ ಇದೆ. ನಾನು ಇಂಟರ್ನೆಟ್ ಕನೆಕ್ಷನ್ಗೆ ನಾನೇನು ಮಾಡ್ತೀನಿ, ಐ ವಿಲ್ ಬಿ ಹ್ಯಾವಿಂಗ್ ಎ ರೌಟರ್. ಓಕೆ, ಸೊ ಇವೆಂಚುಲಿ ದಿಸ್ ವಿಲ್ ಬಿ ಕನೆಕ್ಟೆಡ್ ಟು ಮೈ ISP. ISPಗೆ ಇದು ಕನೆಕ್ಟ್ ಆಗಿರ್ತದೆ ಅಲ್ವಾ? ಫೈನ್. ನನ್ನ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ ಇದೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ಕಂಪ್ಯೂಟರ್ಗೂ ಕೂಡ ದಿಸ್ ವಿಲ್ ಸರ್ವ್ ಆಸ್ ಅ ಡಿಫಾಲ್ಟ್ ಗೇಟ್ವೇ. ಇದೇನಾಗಿ ಸರ್ವ್ ಮಾಡುತ್ತೆ? ದಿಸ್ ವಿಲ್ ಸರ್ವ್ ಆಸ್ ಅ ಡಿಫಾಲ್ಟ್ ಗೇಟ್ವೇ. ಡಿಫಾಲ್ಟ್ ಗೇಟ್ವೇ ಆಗಿ ಇದು ಸರ್ವ್ ಮಾಡುತ್ತೆ. ಮೀನ್ಸ್ ಯಾವುದೇ ಡಿವೈಸ್, ಎನಿ ಡಿವೈಸ್ ಓವರ್ ಹಿಯರ್ ವಿಶ್ ಟು ಆಕ್ಸೆಸ್ ದ ಇಂಟರ್ನೆಟ್, ದೇ ಮಸ್ಟ್ ಗೋ ಟು ದಿಸ್ ರೌಟರ್, ದೆನ್ ದೇ ಕ್ಯಾನ್ ಆಕ್ಸೆಸ್ ದ ಇಂಟರ್ನೆಟ್ ಈಸಿಲಿ, ಕನ್ವೀನಿಯಂಟ್ಲಿ, ವಿಥೌಟ್ ಎನಿ ಹ್ಯಾಸಲ್ಸ್. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ ಏನು? ಇಲ್ಲಿ ಒಂದು ರೌಟರ್ ಇದೆ, ನನ್ಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ. ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನೆಟ್ವರ್ಕ್ ಪಾಯಿಂಟ್ ಆಫ್ ವ್ಯೂ ಈಸ್ ಈಕ್ವಲ್ ಟು ನನ್. 1 ಈಸ್ ಈಕ್ವಲ್ ಟು ನನ್ ಅಂದ್ರೆ ನೆಟ್ವರ್ಕ್ ಪ್ರಶ್ನೆ ಬಂದಾಗ, ರಿಡಂಡೆನ್ಸಿ ಪ್ರಶ್ನೆ ಬಂದಾಗ, ರಿಡಂಡೆನ್ಸಿ ಅಥವಾ ಫಾಲ್ಟ್ ಟಾಲರೆನ್ಸ್ ಅಂತ ನಾವೇನ್ ಕರಿತೀವಿ, ಅದರ ಪ್ರಶ್ನೆ ಬಂದಾಗ ಯಾವಾಗ್ಲೂ ಕೂಡ ಒಂದು ಇದ್ರೆ ಸಾಲದು, ನಮಗೆ ಬ್ಯಾಕಪ್ ಯಾವಾಗ್ಲೂ ಕೂಡ ಇರಬೇಕಾಗತ್ತೆ ಅಲ್ವಾ? ಇದೇನಾದ್ರೂ ರಿಯಲ್ ಪ್ರೊಡಕ್ಷನ್ ನೆಟ್ವರ್ಕ್ ಅಲ್ಲಿ ಇದೇನು ಒಂದಿದೆಯಲ್ವಾ, ಇದೇನಾದ್ರೂ ಕಟ್ ಆಯ್ತು ಅಂತ ಅನ್ಕೋಣ, ಇಂಟರ್ನೆಟ್ ಕನೆಕ್ಷನ್ ಡಿಸ್ಕನೆಕ್ಟ್ ಆಯ್ತು, ಈ ಕಡೆ ಆಗಿರ್ಬೋದು ಅಥವಾ ಈ ಕಡೆ ಆಗಿರ್ಬೋದು. ಪ್ರಾಬ್ಲಮ್ ಏನು? ಆಲ್ ದೀಸ್ ಡಿವೈಸಸ್ ವಿಲ್ ಸಫರ್. ಮೈ ಇಂಟರ್ನೆಟ್ ಕನೆಕ್ಟಿವಿಟಿ ವಿಲ್ ಗೋಸ್ ಡೌನ್ ಅಂಡ್ ನೋ ಬಡಿ ವಿಲ್ ಏಬಲ್ ಟು ಆಕ್ಸೆಸ್ ದ ಇಂಟರ್ನೆಟ್. ಇಂತಹ ಕೇಸಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಪ್ರೋಟೋಕಾಲ್ಸ್ ಡೆವಲಪ್ ಮಾಡಿದ್ದಾರೆ, FHRP ಅಂತ, ಫಸ್ಟ್ ಆಫ್ ರಿಡಂಡೆನ್ಸಿ ಪ್ರೋಟೋಕಾಲ್. ಇಲ್ಲಿ ನಾನೇನ್ ಮಾಡ್ತೀನಿ, ವಾಟ್ ಐ ವಿಲ್ ಟ್ರೈ ಟು ಡೂ, ಇಲ್ಲಿ ನಾನು ಮತ್ತೊಂದು ರೌಟರ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ಓಕೆ, ಸೊ ಈ ಮತ್ತೊಂದು ರೌಟರ್ನು ಕೂಡ ನಾನು ಇಂಟರ್ನೆಟ್ ಕನೆಕ್ಟ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಐ ಆಮ್ ಹ್ಯಾವಿಂಗ್ ಒನ್ ಮೋರ್ ರೌಟರ್ ಹಿಯರ್. ಓಕೆ, ಯಾಕಂದ್ರೆ ಬಿಕಾಸ್ ಆಫ್ ದ ಫಾಲ್ಟ್ ಟಾಲರೆನ್ಸ್ ಪರ್ಪಸ್ ನಾನು ಮತ್ತೊಂದು ರೌಟರ್ ತಗೊಂಡು ಇದು ISPಗೆ ನಾನು ಕನೆಕ್ಟ್ ಆಗಿದೆ. ಇದು ನಾಟ್ ಪ್ರಾಬಬ್ಲಿ ಸಿಂಗಲ್ ISPಗೆ ಕನೆಕ್ಟ್ ಆಗಿರಬೇಕು ಅಂತ ಏನಿಲ್ಲ. ದಿಸ್ ಮೈಟ್ ಬಿ ಕನೆಕ್ಟೆಡ್ ಟು, ಇದು ಏರ್ಟೆಲ್ ಕನೆಕ್ಷನ್ ಇರ್ಬೋದು, ಇದು ಜಿಯೋ ಕನೆಕ್ಷನ್ ಇರ್ಬೋದು ಅಂತ ಅನ್ಕೋಣ. 2 ಇಂಟರ್ನೆಟ್ ಕನೆಕ್ಷನ್ಸ್ ಇದೆ. ಅರ್ಥ ಆಯ್ತಲ್ವಾ? ಸೊ ಈಗ 2 ನಾನು ರೌಟರ್ ಕನೆಕ್ಟ್ ಅಂತೂ ಮಾಡ್ತೀನಿ ರಿಡಂಡೆನ್ಸಿ ಪಾಯಿಂಟ್ ಆಫ್ ವ್ಯೂ. ಬಟ್ ಈಗ ಪ್ರಾಬ್ಲಮ್ ಏನು ಅಂತಂದ್ರೆ, ಈ ಕಂಪ್ಯೂಟರ್ಗಳಿಗೆ ಈ ಡಿಫಾಲ್ಟ್ ಇದನ್ನ ಆಸ್ ಎ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಅಂತ ಕೊಡ್ತಿರೋ, ಇದರ ಅಡ್ರೆಸ್ ನ ಡಿಫಾಲ್ಟ್ ಗೇಟ್ವೇ ಅಂತ ಕೊಡ್ತಿರೋ. ಒಂದ್ ಪಕ್ಷ ನಾನು ಇದ್ರದ್ದು ಅಡ್ರೆಸ್ ನಾನು ಡಿಫಾಲ್ಟ್ ಗೇಟ್ವೇ ಅಂತ ಕೊಟ್ರೆ ಪ್ರಾಬ್ಲಮ್ ಏನಾಗುತ್ತೆ? ಸ್ಟಿಲ್ ದ ಪ್ರಾಬ್ಲಮ್ ಸೇಮ್ ಕಂಟಿನ್ಯೂಸ್. ಇದೇನಾದ್ರು ಡಿಸ್ಕನೆಕ್ಟ್ ಆದ್ರೆ ಮತ್ತೆ ಡಿಸ್ಕನೆಕ್ಟ್ ಆಗುತ್ತೆ, ಮತ್ತೊಂದು ನಾವು ಕನೆಕ್ಷನ್ ಇದ್ದು ಕೂಡ ಅದು ಯೂಸ್ಲೆಸ್ ಅಲ್ವಾ? ಯೂಸ್ ಇಲ್ದಂಗೆ ಆಗುತ್ತೆ. ಸೊ ನಾನೇನ್ ಮಾಡ್ಬೇಕು, 2 ರೌಟರ್ ನ ಕೂಡ ನಾನು ಯೂಸ್ ಮಾಡಬೇಕು ಫಾರ್ ದ ಸೇಕ್ ಆಫ್ ರಿಡಂಡೆನ್ಸಿ ಆಸ್ ವೆಲ್ as ಫಾಲ್ಟ್ ಟಾಲರೆನ್ಸ್. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತೀನಿ, ನಾನು ಈ 2 ರೌಟರ್ ನಾನೇನ್ ಕನೆಕ್ಟ್ ಮಾಡಿದೀನಲ್ವಾ, ಈ 2 ರೌಟರ್ ಕಂಬೈನ್ ಮಾಡ್ಬಿಟ್ಟು ಒಂದು ವರ್ಚುವಲ್ IP ನ ಸೆಟ್ ಮಾಡ್ತೀನಿ. ಈ 2 ಇಂಟರ್ಫೇಸ್ ಏನಿದೆ, ಈ ಇಂಟರ್ಫೇಸ್ ಗೆ ನಾನೇನ್ ಮಾಡ್ತೀನಿ, 2ಕ್ಕೂ ಕಂಬೈನ್ ಮಾಡಿ ಒಂದು ವರ್ಚುವಲ್ IP ನ ಕೊಡ್ತೀನಿ. ಈ ವರ್ಚುವಲ್ IP ಅಡ್ರೆಸ್ ಏನಿದೆಯಲ್ವಾ, ಈ ವರ್ಚುವಲ್ IP ನ ಈ ಕ್ಲೈಂಟ್ ಕಂಪ್ಯೂಟರ್ಗಳ ಆಸ್ ಎ ಡಿಫಾಲ್ಟ್ ಗೇಟ್ವೇ ಆಗಿ ನಾನು ಸೆಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈ ಒಂದು ರೌಟರ್ದು IP ಅಡ್ರೆಸ್ ಏನಿದೆ 192.168.10.100 ಇದೆ ಅಂತ ಅನ್ಕೋಣ. ಈ ಒಂದು IP ಅಡ್ರೆಸ್ 192.168.10.200 ಇದೆ ಅಂತ ಅನ್ಕೋಣ. ಸೊ ನಾನು ಇದಕ್ಕೆ 2ಕ್ಕೂ ಕೂಡ ಕಂಬೈನ್ ಮಾಡಿ ಒಂದು ವರ್ಚುವಲ್ IP ನ ಸೆಟ್ ಮಾಡ್ತೀನಿ. 192.168.10.1 ಅಂತ ಒಂದು ವರ್ಚುವಲ್ IP ಕೊಡ್ತೀನಿ. ದಿಸ್ 10.1 ವರ್ಚುವಲ್ IP ಏನಿದೆಯಲ್ಲ, ಈ ಕಂಪ್ಯೂಟರ್ಗಳಿಗೆ ಆಸ್ ಎ ಡಿಫಾಲ್ಟ್ ಗೇಟ್ವೇ ಆಗಿ ನಾನು ಸೆಟ್ ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಈ ವರ್ಚುವಲ್ IP ನ ನಮ್ಗೆ FHRP ಮುಖಾಂತರ, ಫಸ್ಟ್ ಆಫ್ ರಿಡಂಡೆನ್ಸಿ ಪ್ರೋಟೋಕಾಲ್ಗಳ ಮುಖಾಂತರ ನಾನು ವರ್ಚುವಲ್ IP ನ ಅಸೈನ್ ಮಾಡಬಹುದು. ಅವಾಗ ಏನಾಗ್ತದೆ, ಈ 2 ಡಿವೈಸ್ಗಳೇನಿದೆಯಲ್ವಾ, 2 ಡಿವೈಸ್ಗಳು ನಾನು ಯೂಸ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ಪಕ್ಷ ಒಂದು ಡಿವೈಸ್ ಏನಾದ್ರೂ ಫೇಲ್ ಆದ್ರೆ ಮತ್ತೊಂದು ಡಿವೈಸ್ ಆಟೋಮೆಟಿಕ್ ಆಗಿ ನನಗೆ ಇಂಟರ್ನೆಟ್ ಕನೆಕ್ಟಿವಿಟಿನ ಪ್ರೊವೈಡ್ ಮಾಡ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಆಗೋದಿಲ್ಲ. ಕ್ಲಿಯರ್? ಇಲ್ಲಿ FHRP ಅಲ್ಲಿ 3 ಡಿಫ್ರೆಂಟ್ ಫ್ಲೇವರ್ಸ್ ಇದೆ, ಅಥವಾ 3 ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇದೆ. ಅದ್ ಯಾವ್ಯಾವ 3 ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಅಂತಂದ್ರೆ, ನಾವು ನೋಡ್ತಾ ಹೋದಾಗ ಒಂದು ಬಂದ್ಬಿಟ್ಟು HSRP ಅಂತ ಬರ್ತದೆ. ಓಕೆ, HSRP, there are 3 different protocols, namely HSRP. Okay, ಈ HSRP nothing but a hot
ಸ್ಟ್ಯಾಂಡ್ ಬೈ ರೌಟರ್ ಪ್ರೋಟೋಕಾಲ್ ಅಂತ. ಹಾಟ್ ಸ್ಟ್ಯಾಂಡ್ ಬೈ ರೌಟರ್ ಪ್ರೋಟೋಕಾಲ್. ಅದೇ ರೀತಿ VRRP ಅಂತ ಒಂದು ಬರುತ್ತೆ, ವರ್ಚುವಲ್ ರೌಟರ್ ರಿಡಂಡೆನ್ಸಿ ಪ್ರೋಟೋಕಾಲ್ ಅಂತ. ಅದೇ ರೀತಿ ಮತ್ತೊಂದು GLBP ಅಂತ ಬರುತ್ತೆ, ಗೇಟ್ವೇ ಲೋಡ್ ಬ್ಯಾಲೆನ್ಸಿಂಗ್ ಪ್ರೋಟೋಕಾಲ್ ಅಂತ. ಓಕೆ, ಸೊ 3 ಡಿಫ್ರೆಂಟ್ ಇದೆ. HSRP, VRRP, GLBP ಅನ್ನುವ 3 ಪ್ರೋಟೋಕಾಲ್ಸ್ ಇದೆ. ವೇರಾಸ್ HSRP ಬಂದ್ಬಿಟ್ಟು ಸಿಸ್ಕೋ ಪ್ರಾಪ್ರಿಯೇಟರಿ. HSRP ಮತ್ತೆ GLBP ಬೋತ್ ಆರ್ ಸಿಸ್ಕೋ ಪ್ರಾಪ್ರಿಯೇಟರಿ. ಪ್ರಾಪ್ರಿಯೇಟರಿ ಅಂದ್ರೆ ಸಿಸ್ಕೋ ಡಿವೈಸ್ಗೆ ಮಾತ್ರ ಸಪೋರ್ಟ್ ಮಾಡುತ್ತೆ ಅಂತ ಅರ್ಥ. ಇದು ಓಪನ್ ಸ್ಟ್ಯಾಂಡರ್ಡ್. ಓಕೆ ಓಕೆ ಫೈನ್. ಸೊ ಈಗ ನಾವು HSRP ನ ಹೇಗೆ ಕಾನ್ಫಿಗರ್ ಮಾಡೋದು ನಾವು ಇಲ್ಲಿ ಇವತ್ತಿನ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣಂತೆ. ಕ್ಲಿಯರ್? ಈಗ ನಾವೇನ್ ಮಾಡೋಣ, ಇಲ್ಲಿ ನಾನು 2 ರೌಟರ್ನ ತಗೊಳ್ತೀನಿ. ಹೀಗೆ ಇಲ್ಲೊಂದು ಸ್ವಿಚ್ ಇದೆ. ಅದೇ ರೀತಿ ಇವೆರಡು ರೌಟರ್ ಒಂದು ISP ಗೆ ಕನೆಕ್ಟ್ ಆಗಿದೆ ಅಂತ ಅನ್ಕೋಣ. ಸ್ವಿಚ್, ದಿಸ್ ಇಸ್ ಮೈ ISP. ಓಕೆ, ಕನೆಕ್ಟ್ ಆಗಿದೆ. ಅದೇ ರೀತಿ ಇಲ್ಲೇನಿದೆ, ಹಿಯರ್ ಐ ಆಮ್ ಹ್ಯಾವಿಂಗ್ ಮೈ ಕ್ಲೈಂಟ್ ಕಂಪ್ಯೂಟರ್ಸ್. ಓಕೆ, ಇಲ್ಲಿ ನನ್ನ ಕ್ಲೈಂಟ್ ಕಂಪ್ಯೂಟರ್ಸ್ ಗಳಿದೆ. ಸೊ ಇಲ್ಲಿ HSRP ನ ನಾನು ಕಾನ್ಫಿಗರ್ ಮಾಡಬೇಕು. ದಿಸ್ ಇಸ್ ಮೈ ಟೋಪೋಲಜಿ. ಈ ಟೋಪೋಲಜಿನ ನಾವೇನ್ ಮಾಡೋಣ, ಈಗ ನಾವು ಇಂಪ್ಲಿಮೆಂಟೇಷನ್ ಪ್ರಾಕ್ಟಿಕಲ್ ಆಗಿ HSRP ಪ್ರೋಟೋಕಾಲ್ ನ ಇಂಪ್ಲಿಮೆಂಟೇಷನ್ ಮಾಡೋಣಂತೆ. ಸೊ ಇದು HSRP ನಾನು ಪ್ರೋಟೋಕಾಲ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾನು GNS ನ ತಗೊಳ್ತೀನಿ. GNS 3 ನ ಐ ವುಡ್ ಲೈಕ್ ಟು ಸೆಲೆಕ್ಟ್ ಹಿಯರ್. ಓಕೆ, GNS ಅಂತಂದ್ರೆ ಗ್ರಾಫಿಕ್ ನೆಟ್ವರ್ಕ್ ಸಿಮ್ಯುಲೇಟರ್ ಅಂತ ಅರ್ಥ. GNS ಅಂತಂದ್ರೆ ಆ ಗ್ರಾಫಿಕ್ ನೆಟ್ವರ್ಕ್ ಸಿಮ್ಯುಲೇಟರ್ ಏನಿದೆಯಲ್ವಾ, ಆ ಗ್ರಾಫಿಕ್ ಈಗ ನಾವು ಈ ಪ್ಯಾಕೆಟ್ ಟ್ರೇಸರ್ ಅಲ್ಲಿ ತೋರಿಸಿದ್ನಲ್ವಾ, ಪ್ಯಾಕೆಟ್ ಟ್ರೇಸರ್ ನಾನು ಕ್ಲಾಸ್ ಮಾಡ್ತಾ ಇದ್ದಲ್ವಾ. ಸೊ ಈ ಒಂದು ಸಿನಾರಿಯೋನ ನಾನು ತೋರಿಸ್ಲಿಕ್ಕೆ GNS 3 ಅನ್ನುವ ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇದ್ದೀನಿ. ಈ GNS 3 ಅನ್ನೋ ಸಾಫ್ಟ್ವೇರ್ ಏನಿದೆಯಲ್ಲ, ಅದು ಪ್ಯಾಕೆಟ್ ಟ್ರೇಸರ್ ಗಿಂತಲೂ ಕೂಡ ಸ್ವಲ್ಪ ಬೆಟರ್. ಮತ್ತೆ ಕೆಲವೊಂದು ಕಮಾಂಡ್ಸ್ ಪ್ಯಾಕೆಟ್ ಟ್ರೇಸ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಂಟರ್ನೆಟ್ ಗೆ ನಾನು ಕನೆಕ್ಟ್ ಆಗ್ಬೇಕಾಗಿರೋದ್ರಿಂದ. ಓಕೆ, ಸೊ ಈ GNS 3 ನಾನು ಓಪನ್ ಮಾಡಿದೆ. GNS 3 ಅನ್ನೋದೊಂದು ಸಾಫ್ಟ್ವೇರ್. ಇದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಬೇಕು ಏನು ಎತ್ತ ಅಂತ ನಾನು ಲಿಂಕ್ ಕಳಿಸ್ಕೊಡ್ತೀನಿ, ಅದು ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಜಸ್ಟ್ ಇವತ್ತು ನಾವು ಸಿನಾರಿಯೋ ಮೇಲೆ ಫೋಕಸ್ ಮಾಡೋಣಂತೆ. ಓಕೆ, ಹಿಯರ್ FHRP is my topic. Okay, then click OK. Fine. ಸೊ ಈಗ GNS 3 ನಾನು ಓಪನ್ ಮಾಡಿದೆ. ಇಲ್ಲಿ ರೌಟರ್ಸ್ ಇದೆ. ಇಲ್ಲಿ ನಾನು ರೌಟರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಜಸ್ಟ್ 1 2 ರೌಟರ್ನ ತಗೊಂಡೆ ಅಲಾಂಗ್ ವಿತ್ ಇಟ್. ಈಗ ಈ ನ್ಯಾಟ್ ಅಂತ ಇದೆಯಲ್ಲ, ದಿಸ್ ಇಸ್ ನ್ಯಾಟ್ ಕ್ಲೌಡ್. ಇದು ನನಗೆ ಇಂಟರ್ನೆಟ್ ನ ಪ್ರೊವೈಡ್ ಮಾಡ್ತದೆ. ಓಕೆ, ಸೊ ಅದೇ ರೀತಿ ಇಲ್ಲಿ ನನಗೆ VPC ತಗೊಳ್ತೀನಿ, ವರ್ಚುವಲ್ PC 1 ತಗೊಳ್ತೀನಿ. ಅದಾದ ನಂತರ ಈ 2 ಈಥರ್ನೆಟ್ ಸ್ವಿಚ್ ನ ತಗೊಳ್ತೀನಿ. ಇಲ್ಲೊಂದು, ಇಲ್ಲೊಂದು. ಓಕೆ, ರೌಟರ್ ಇಂದ ಕನೆಕ್ಷನ್ ಮಾಡಬೇಕು. ISP ಗೆ ಇದೇನಿದೆಯಲ್ಲ, ಇದು ನ್ಯಾಟ್ ಕ್ಲೌಡ್ ಏನಿದೆಯಲ್ವಾ, ನ್ಯಾಟ್ ಕ್ಲೌಡ್ GNS 3 ಅಲ್ಲಿ ನಮ್ಗೊಂದು ಆಪ್ಷನ್ ಸಿಗುತ್ತೆ. ಈ ನ್ಯಾಟ್ ಕ್ಲೌಡ್ ನ ಯೂಸ್ ಮಾಡಿಬಿಟ್ಟು ನಾವು ಏನ್ ಮಾಡಬಹುದು, ಇಂಟರ್ನೆಟ್ ಗೆ ಕನೆಕ್ಷನ್ ಮಾಡಬಹುದು. ನಮ್ಮ ಸರ್ ಅದೇ ಈಗ ಲೇಯರ್ 2 ಸ್ವಿಚ್ ಅಲ್ವಾ ಸರ್ ಅದು? ಸ್ವಿಚ್ ಬಂದ್ಬಿಟ್ಟು ಲೇಯರ್ 2 ಡಿವೈಸ್. ಇದು ಸ್ವಿಚ್ ಲೇಯರ್ 2. ಹೌದು. ಇದು ಲೇಯರ್ 3, ರೌಟರ್ ಬಂದು ಲೇಯರ್ 3 ಡಿವೈಸ್. ಸೊ ನಾವು ಇಂಟರ್ನೆಟ್ ಕನೆಕ್ಟ್ ಮಾಡಬೇಕಾಗಿರೋದು ಲೇಯರ್ 3 ಡಿವೈಸ್. ಹೌದು ಹೌದು ಹೌದು, ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಮಾಡಬೇಕಾಗಿರೋದು ಇಲ್ಲಿ.
ಓಕೆ, ಸೊ ಈಗ ನಾನು ಕನೆಕ್ಟಿವಿಟಿ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಓಕೆ, ಸೊ ಈಗ ಜನರಲ್ ಏನಿತ್ತು, ಒಂದ್ ರೌಟರ್ ಇರ್ತಾ ಇತ್ತಲ್ವಾ, ಈಗ ಸಪೋಸ್ ಇದೊಂದು ರೌಟರ್ ಇತ್ತು, ಜಸ್ಟ್ ಇದನ್ನ ಬಿಟ್ರು ಕೂಡ ಈಗ ಇಲ್ಲಿ ಈಥರ್ನೆಟ್ ಇಲ್ಲಿ ತಗೊಳ್ತೀನಿ. ಅದಾದ ನಂತರ ಇಲ್ಲಿಂದ ನಾನು ಪಿ ಸಿ ಕಂಬೈನ್ ಮಾಡ್ತೀನಿ. ದಿಸ್ ಇಸ್ ಮೈ ಟ್ರೆಡಿಷನಲ್ ನೆಟ್ವರ್ಕ್. ಓಕೆ, ಯಶವಂತ್, ಮಧ್ಯದಲ್ಲಿ ಸ್ವಿಚ್ ಇರುತ್ತೆ, ನನಗೆ ಬೇಕಾದಷ್ಟು ನಾನು ಇಲ್ಲಿ ಏನ್ ಮಾಡ್ಕೊಳ್ತೀನಿ, ಯಾಸ್ ಮೆನಿ ಪಿ ಸಿ ಸೇವ್ ಮಾಡಿ ಐ ಕ್ಯಾನ್ ಕನೆಕ್ಟ್ ಓವರ್ ಹಿಯರ್. ಓಕೆ, ವರ್ಚುವಲ್ ಪಿ ಸಿ 2 ಎಷ್ಟು ಬೇಕಾದ್ರೂ ಕೂಡ ನಾನು ಇಲ್ಲಿ ಪಿ ಸಿಸ್ ಗಳನ್ನ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಮೈ ಟ್ರೆಡಿಷನಲ್ ನೆಟ್ವರ್ಕ್, ಲೇಯರ್ 2 ನೆಟ್ವರ್ಕ್. ಓಕೆನಾ, ಫೈನ್. ಸೊ ಹಿಯರ್ ಈಗ ಇದು ನೆಟ್ವರ್ಕ್, ಇದು ಮತ್ತೆ ಫರ್ದರ್ ಎಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ, ದಿಸ್ ವಿಲ್ ಕನೆಕ್ಟೆಡ್ ಟು ದ ISP. ಓಕೆ, ಈ ನ್ಯಾಟ್ ಕ್ಲೌಡ್ ನ ನಾನು ISP ಅಂತ ರೀನೇಮ್ ಮಾಡ್ತೀನಿ. ಸೊ ISP, ಇದು ISP ನನಗೆ IP ಅಡ್ರೆಸ್ ಅನ್ನ ಪ್ರೊವೈಡ್ ಮಾಡುತ್ತೆ, ಇಂಟರ್ನೆಟ್ ನ ಕನೆಕ್ಟಿವಿಟಿ ನನಗೆ ISP ಪ್ರೊವೈಡ್ ಮಾಡುತ್ತೆ. ದಿಸ್ ಇಸ್ ISP. ಓಕೆ, ಫೈನ್. ಸೊ ಹೀಗೆ ಜನರಲ್ ನಮ್ಮ ಒಂದು ಸಿನಾರಿಯೋ ಇರ್ತಾ ಇತ್ತು, ಜನರಲ್ ನಮ್ಮ ನೆಟ್ವರ್ಕ್ ಸಿನಾರಿಯೋ. ಇಲ್ಲಿ ನನ್ನ ಪಿ ಸಿ ಸ್ವಿಚ್ ಕನೆಕ್ಟ್ ಆಗುತ್ತೆ, ಸ್ವಿಚ್ ರೌಟರ್ ಕನೆಕ್ಟ್ ಆಗುತ್ತೆ, ರೌಟರ್ ಇಂಟರ್ನೆಟ್ ISP ಕನೆಕ್ಟ್ ಆಗುತ್ತೆ ಅಲ್ವಾ. ಸೊ ಹಿಯರ್ ದಿಸ್ ಇಸ್ ಮೈ ಟ್ರೆಡಿಷನಲ್ ನೆಟ್ವರ್ಕ್ ಮಾಡೆಲ್, ಟ್ರೆಡಿಷನಲ್ ನೆಟ್ವರ್ಕ್ ಆರ್ಕಿಟೆಕ್ಚರ್ ಟೋಪೋಲಜಿ. ಫೈನ್. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ಮತ್ತೊಂದು ರೌಟರ್ ತಗೊಂಡಿರೋದ್ರಿಂದ ಐ ಆಮ್ ಜಸ್ಟ್ ಇನ್ವಾಲ್ವಿಂಗ್ ಒನ್ ಮೋರ್ ಸ್ವಿಚ್ ಹಿಯರ್. ಯಾಕಂದ್ರೆ ಸ್ವಿಚ್ ಕನೆಕ್ಟ್ ಮಾಡ್ತೀನಿ, ಸ್ವಿಚ್ ಹೋಗ್ಬಿಟ್ಟು ಇಲ್ಲಿ ಕನೆಕ್ಟ್ ಆಗುತ್ತೆ, ISP ಕನೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗಿ. ಹೀಗೂ ಕೂಡ ನೀವು ಮಾಡಬಹುದು, ಆಯ್ತಲ್ವಾ. ಸೊ ಹಿಯರ್ ಜಸ್ಟ್ ಇದನ್ನ ಕನೆಕ್ಟ್ ಮಾಡಿ ತೋರಿಸ್ಬಿಡ್ತೀನಿ, ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ. ಒಂದು ಇದೇ ಸೈಡಿಗೆ ಇಡ್ತೀನಿ, FHRP ಕಾನ್ಸೆಪ್ಟ್ ಇಲ್ಲ, ಜನರಲ್. ಇಲ್ಲಿಗೆ ನಾನೇನ್ ಮಾಡ್ತೀನಿ, IP ಅಡ್ರೆಸ್ ಅನ್ನ ಅಸೈನ್ ಮಾಡ್ತೀನಿ. ಫಸ್ಟ್ ಐ ವಿಲ್ ಟರ್ನ್ ಆನ್ ಇವೆರಡು ವರ್ಚುವಲ್ ಪೀಸಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಜಸ್ಟ್ ಪುಟ್ ದೆಮ್ ಅಸೈಡ್. ಓಕೆ, ಸೊ ಇದು ನನ್ನ ISP. ಜಸ್ಟ್ ಪ್ಲೇಸ್ ಓವರ್ ಹಿಯರ್. ಓಕೆ, ಇದು ನನ್ನ ರೌಟರ್ ISP ಗೆ ಕನೆಕ್ಟ್ ಆಗಿದೆ. ಸೊ ISP ಏನ್ ಮಾಡುತ್ತೆ, ಇದಕ್ಕೆ IP ಅಡ್ರೆಸ್ ಅನ್ನ ಅಸೈನ್ ಮಾಡುತ್ತೆ ಅಲ್ವಾ, ಬೈ DHCP ಮುಖಾಂತರ IP ಅಡ್ರೆಸ್ ನ ಅಸೈನ್ ಮಾಡುತ್ತೆ. ರೌಟರ್ 1 ಒಳಗಡೆ ಹೋಗ್ತೀನಿ ನಾನು. ಐ ಜಸ್ಟ್ ಗೋ ಇನ್ಸೈಡ್ ದಿಸ್ ರೌಟರ್ 1. ಎಸ್, ಓಕೆ. ಸೊ IP ಇಂಟರ್ಫೇಸ್ ಬ್ರೀಫ್ ಅಂತ ನಾನು ಕೊಟ್ಟಾಗ ಇಲ್ಲಿರ್ತಕ್ಕಂಥ ಅವೈಲೇಬಲ್ IP ಇಂಟರ್ಫೇಸ್ ಗಳನ್ನ ನನಗೆ ತೋರಿಸ್ತಾ ಇದೆ. ಓಕೆ, ಸೊ ಐಲ್ ಗೋ ಇನ್ಸೈಡ್ ಈಥರ್ನೆಟ್ 0/1. ಫಸ್ಟ್ ಅದಕ್ಕೆ IP ಅಡ್ರೆಸ್ ನಾನು ಅಸೈನ್ ಮಾಡಬೇಕಲ್ಲ, ಕಾನ್ಫಿಗ್ ಇಂಟರ್ಫೇಸ್ ಈಥರ್ನೆಟ್ 0/1. IP ಅಡ್ರೆಸ್ ಏನು ಕೊಡ್ತೀನಿ, ಜಸ್ಟ್ ಟೆಲ್ ಹಿಯರ್ ಐ ವಿಲ್ ಕಾನ್ಫಿಗರ್ IP ಅಡ್ರೆಸ್ DHCP ಅಂತ ಕೊಡ್ತೀನಿ. ದೆನ್ ನೋ ಶಟ್ ಡೌನ್. ಓಕೆ, IP ಅಡ್ರೆಸ್ DHCP ಅಂತ ಕೊಟ್ಟಾಗ ಅದೇನ್ ಮಾಡುತ್ತೆ, ನನ್ನ ನ್ಯಾಟ್ ಕ್ಲೌಡ್ ಏನಿದೆಯಲ್ಲ, ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ನ ಇಂಟರ್ನೆಟ್ ಕನೆಕ್ಟ್ ಆಗಿದೆ, ಇವನ್ ಸಿಮ್ಯುಲೇಷನ್ ಅಲ್ಲೂ ಕೂಡ. ಸೊ ಇದು ನನಗೆ ರಿಯಲ್ ಟೈಮ್ ಇಂಟರ್ನೆಟ್ ಕನೆಕ್ಟಿವಿಟಿನ ಪ್ರೊವೈಡ್ ಮಾಡುತ್ತೆ, ಸಿಮ್ಯುಲೇಷನ್ ಆದ್ರೂ ಕೂಡ. ಫೈನ್. ಸೊ ಇದಕ್ಕೆ DHCP ಇಂದ ಅಡ್ರೆಸ್ ಸಿಕ್ತು, ಯಾವುದು 192.168.202.150 ಅಡ್ರೆಸ್ ಇದಕ್ಕೆ ಸಿಕ್ತು. ಈಗ ನಾನು ಇಂಟರ್ನೆಟ್ ಪಿಂಗ್ ಮಾಡಿದ್ರೆ, ಪಿಂಗ್ 8.8.8.8 ಪಬ್ಲಿಕ್ DNS ಸರ್ವರ್ ಪಿಂಗ್ ಮಾಡಿದ್ರೆ ನನಗೆ ರೆಸ್ಪಾನ್ಸ್ ಬರ್ತಾ ಇದೆ. ಪಿಂಗ್ www. ಪಬ್ಲಿಕ್ ಇದೇನಿದೆಯಲ್ಲ 8.8.8.8 ಇದೆಯಲ್ಲ, ಇದು ಪಬ್ಲಿಕ್ DNS ಸರ್ವರ್. ಓಕೆ, ಪಬ್ಲಿಕ್ DNS ಸರ್ವರ್ ಅಡ್ರೆಸ್ ಅದು, ಅಂದ್ರೆ ಯಾರು ಬೇಕಾದ್ರೂ ಅದನ್ನ ಯೂಸ್ ಮಾಡಬಹುದು. 8.8.8.8 ಇದೆ, ಮತ್ತೊಂದು 4.4.4.4 ಇದೆ. ದೀಸ್ ಆರ್ ಆಲ್ ಪಬ್ಲಿಕ್ DNS ಸರ್ವರ್. ನಿನ್ PC ಇಂದಲೂ ಕೂಡ ಪಿಂಗ್ ಮಾಡಿದ್ರೆ ಅದಕ್ಕೆ ಪಿಂಗ್ ಆಗುತ್ತೆ, ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ರೆ. ಓಕೆನಾ, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅ ಪಬ್ಲಿಕ್ DNS ಸರ್ವರ್. ಸಿ ಹಿಯರ್ ನಾನು ಸಿಮ್ಯುಲೇಷನ್ ಬಿಟ್ಟು ಕೂಡ ಜಸ್ಟ್ ನಾನು ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಹೋಗಿ ಕನೆಕ್ಟ್ ಆಗಿದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋಕೆ. ಇಂಟರ್ನೆಟ್ ಕನೆಕ್ಟ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಜನರಲಿ ನಾವು ಇದನ್ನ ಟೆಸ್ಟಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ. 8.8.8.8 ಪಬ್ಲಿಕ್ DNS ಸರ್ವರ್ ಟೆಸ್ಟ್ ಮಾಡಿದ್ರೆ ನನ್ನ PC ಇಂಟರ್ನೆಟ್ ಕನೆಕ್ಷನ್ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಫೈನ್. ಸೊ ಹಿಯರ್ ನಾನು 8.8.8.8 ಪಿಂಗ್ ಮಾಡಿದೆ. ಈವನ್ ನಾನು ಡೊಮೈನ್ಗೂ ಕೂಡ ಪಿಂಗ್ ಮಾಡಬಹುದು, ಲೈಕ್ google.com. ಸೊ IP ಡೊಮೈನ್ ಲುಕ್ಅಪ್ ಕೊಟ್ಟೆ,
ಈಗ ನಾನು ಪಿಂಗ್ www.google.com ಕೊಟ್ಟೆ. ಸಿ google.com ಪಿಂಗ್ ಮಾಡಿದ್ರು ಕೂಡ google.com ಏನಾಯ್ತು, ಟ್ರಾನ್ಸ್ಲೇಷನ್ ಆಯ್ತು, ನನಗೆ ರೆಸ್ಪಾನ್ಸ್ ಬಂತಲ್ವಾ. ಯಾಕೆಂದ್ರೆ ಅರ್ಲಿಯರ್ ನಾನು ಕೊಟ್ಟಾಗ ಬರ್ಲಿಲ್ಲ, ಟ್ರಾನ್ಸ್ಲೇಷನ್ ಮಾಡ್ಲಿಲ್ಲ, ಅನ್ರೆಕಗ್ನೈಸ್ಡ್ ಹೋಸ್ಟ್ ಆರ್ ಅಡ್ರೆಸ್ ಅಂತ ಬಂತು. ಯಾಕೆಂದ್ರೆ IP ಡೊಮೈನ್ ಲುಕ್ಅಪ್ ಅನ್ನುವ ಕಮಾಂಡ್ ಏನಿತ್ತಲ್ಲ ಡಿಸೇಬಲ್ ಆಗಿತ್ತು. ಈಗ ನಾನು ಅದನ್ನ ಎನೇಬಲ್ ಮಾಡಿದೆ, ಡೊಮೈನ್ ಅನ್ನು ಕೂಡ ಟ್ರಾನ್ಸ್ಲೇಟ್ ಮಾಡು ಅಂತ ನಾನು ಇದಕ್ಕೆ ಹೇಳಿದ್ರಿಂದ ಇದೇನಾಯ್ತು, ಟ್ರಾನ್ಸ್ಲೇಟ್ ಮಾಡಿ ನನಗೆ ಕೊಡ್ತು. ಓಕೆ, ಸೊ www.rediff.com ರೆಸ್ಪಾನ್ಸ್ ನನಗೆ ಬರ್ತಾ ಇದೆ. ಅಂದ್ರೆ ಇಂಟರ್ನೆಟ್ ಗೆ ಕನೆಕ್ಷನ್ ಇದೆ ನನ್ನ ರೌಟರ್. ಓಕೆ, ದಿಸ್ ರೌಟರ್ ಇಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್ ನಾವು. ಓಕೆ, ಸೊ ಅದಾದ ನಂತರ ದೆನ್ ಈ ಸೈಡ್ ಇಂಟರ್ಫೇಸ್ ಏನಿದೆಯಲ್ವಾ, ದಿಸ್ ಪಾರ್ಟ್ ಆಫ್ ದ ಇಂಟರ್ಫೇಸ್, ಇದಕ್ಕೊಂದು IP ಅಡ್ರೆಸ್ ಕೊಡ್ತೀನಿ. 192.168.10.100 ಅನ್ನೋ IP ಅಡ್ರೆಸ್ ನ ಅಸೈನ್ ಮಾಡ್ತೀನಿ. 192.168.10.100 ಅನ್ನೋ IP ಅಡ್ರೆಸ್ ನ ಅಸೈನ್ ಮಾಡ್ತೀನಿ. ಮೀನ್ ವೈಲ್ ಇಲ್ಲಿ ನನ್ನ ಕ್ಲೈಂಟ್ ಗಳಿಗೆ 192.168.10.10, ಅದೇ ರೀತಿ ಇಲ್ಲಿ ಇದಕ್ಕೆ ಮತ್ತೊಂದು PC-ಗೆ 10.11 ಅಂತ ನಾನು IP ಅಡ್ರೆಸ್ ನ ಅಸೈನ್ ಮಾಡ್ತೀನಿ. ಈ PC ಒಳಗಡೆ ಹೋಗ್ತೀನಿ, ಇದು VPC ಅಂತ. ಓಕೆ, ಸೊ ಜಸ್ಟ್ ಪಿಂಗ್ ಮಾಡಿ, ಸೊ ಬೇಸಿಕ್ ಕನೆಕ್ಟಿವಿಟಿ ಪ್ರೊವೈಡ್ ಮಾಡ್ಲಿಕ್ಕೆ ಏನೇನ್ ಬೇಕೋ ಅದೆಲ್ಲ ನಾವು ಇದರಲ್ಲಿ ಮಾಡಬಹುದು. VPC ವರ್ಚುವಲ್ PC ಅಂತ. ಓಕೆ, ಸೊ ವಿ ಕ್ಯಾನ್ ಸೆಟ್ ದ IP ಅಡ್ರೆಸ್. ಹೇಗೆ ಸೆಟ್ ಮಾಡಬೇಕು, IP 192.168.10.10 ಅಂದ್ರೆ 24 ಸಬ್ನೆಟ್ ಮಾಸ್ಕ್ ಇದು. ಓಕೆ, 255.255.255.0 ಅಂತ ಏನ್ ಟೈಪ್ ಮಾಡ್ತೀವಲ್ಲ, ಬಟ್ ಇದರಲ್ಲಿ ಜಸ್ಟ್ ನಂಬರ್ ಆಫ್ ಬಿಟ್ಸ್ ನ ಮೆನ್ಷನ್ ಮಾಡಿದ್ರೆ ಸಾಕು, 24. ಅದಾದ ನಂತರ ಫಾಲೋಡ್ ಬೈ ದ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್. ಓಕೆ, ನಾನು ಇದಕ್ಕೆ IP ಅಡ್ರೆಸ್ ಸೆಟ್ ಮಾಡಿದೆ. ಆಫ್ಟರ್ ದಟ್ ಪಿಂಗ್ 192.168.10.100 ಪಿಂಗ್ ಮಾಡಿದ್ರೆ ರೆಸ್ಪಾನ್ಸ್ ಬರುತ್ತಾ ನೋಡೋಣ. ಹೋಸ್ಟ್ ಇಸ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಒನ್ಸ್ ಅಗೇನ್ ಐ ವಿಲ್ ಟ್ರೈ ಟು ಪಿಂಗ್ 192.168.10.100. ಓಕೆ, ರೆಸ್ಪಾನ್ಸ್ ಬರ್ತಾ ಇಲ್ಲ. PC2 ಅಲ್ಲಿ ಹೋಗೋಣ. ಇದಕ್ಕೂ ಕೂಡ ನಾವು IP ಅಡ್ರೆಸ್ ಸೆಟ್ ಮಾಡೋಣ. IP 192.168.10.11 24 bit subnet mask. 192.168.10.100 will be the default gateway. Okay, ಸೊ ಇಲ್ಲಿಂದ ನಾನು ಇದಕ್ಕೆ ಪಿಂಗ್ ಮಾಡ್ತೀನಿ. ಪಿಂಗ್ 192.168.10.100 ಪಿಂಗ್ ಮಾಡ್ತೀನಿ. ಸರ್ ಅದು DHCP ಸರ್ವರ್ ಕೊಟ್ಟಿದ್ದೀವಿ ಸರ್. DHCP ಸರ್ವರ್ ಕೊಟ್ಟಿದ್ದೀವಿ, ಅದಕ್ಕೆ ಪಿಂಗ್ ಆಗ್ತಾ ಇಲ್ಲ ಅನ್ಕೊಂತೀನಿ. ಅಂದ್ರೆ ಓಕೆ, ಇದಕ್ಕೆ 10.100 ಅಂತ IP ಅಡ್ರೆಸ್ ಅಸೈನ್ ಮಾಡಿದ್ನ ನಾನು? ಇಲ್ಲವಲ್ಲ, ಇದಕ್ಕೆ IP ಅಡ್ರೆಸ್ ಅಸೈನ್ ಮಾಡಿದ್ನ? ಶೋ IP ಇಂಟರ್ಫೇಸ್ brief exclude unassigned. ಅರೆ, ನಾನು ಬರೀ ಇದು ಒಂದಕ್ಕೆ ಮಾತ್ರ, ಇದಕ್ಕೆ ಮಾತ್ರ IP ಅಡ್ರೆಸ್ ಅಸೈನ್ ಮಾಡಿದ್ದೀನಿ. ಈ ಇಂಟರ್ಫೇಸಿಗೆ IP ಅಡ್ರೆಸ್ ಅಸೈನ್ ಮಾಡಿಲ್ಲ ಅಲ್ವಾ? ಹೌದು ಸರ್. ಅರೆ, ಓಕೆ, ಇಂಟರ್ಫೇಸ್ ಈಥರ್ನೆಟ್ 0/0 then IP ಅಡ್ರೆಸ್ 192.168.10.100 255.255.255.0 then type no shut. ಓಕೆ, ನಾನೀಗ ಅಸೈನ್ ಮಾಡಿದೆ. ಶೋ IP ಇಂಟರ್ಫೇಸ್ ಎಕ್ಸ್ಕ್ಲೂಡ್ ಅನ್ಅಸೈನ್ಡ್ ಅಂತ ಕೊಟ್ರೆ ಓಕೆ, ಒಂದಕ್ಕೆ DHCP ಇಂದ ಅಸೈನ್ ಮಾಡಿದೀನಿ ಈ ಇಂಟರ್ಫೇಸ್ 0/1ಗೆ, ಈಥರ್ನೆಟ್ 0/1ಗೆ. ಓಕೆ, ಮತ್ತೊಂದು ಈಥರ್ನೆಟ್ 0/0ಗೆ ಮೆಥಡ್ ಏನು, ಮ್ಯಾನ್ಯುಯಲಿ ನಾನು IP ಅಡ್ರೆಸ್ ನ ಇದಕ್ಕೆ ನಾನು ಅಸೈನ್ ಮಾಡಿದ್ದೀನಿ. ಓಕೆ, ಸೊ ಈಗ PC1 ಇಂದ ಪಿಂಗ್ ಮಾಡಿದ್ರೆ ಪಿಂಗ್ ಆಗ್ಬೇಕು. ಓಕೆ, ಬರ್ತಾ ಇದೆಯಲ್ವಾ ರೆಸ್ಪಾನ್ಸ್? ಓಕೆ, ರಿಪ್ಲೈ ಬರ್ತಾ ಇದೆ. ಅದೇ ರೀತಿ ಮತ್ತೊಂದು PC2 ಇಂದಲೂ ಕೂಡ ನಾನು ಪಿಂಗ್ ಮಾಡಿದ್ರೆ ಐ ಶುಡ್ ಏಬಲ್ ಟು ಗೆಟ್ ದ ರೆಸ್ಪಾನ್ಸ್ ನಾವು. ಓಕೆ, ಇಲ್ಲಿಂದಲೂ ಕೂಡ ನನಗೆ ಸಕ್ಸಸ್ಫುಲ್ ಆಗಿ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಇದು ನನ್ನ ಟ್ರೆಡಿಷನಲ್ ನೆಟ್ವರ್ಕ್. ಇಲ್ಲಿಂದ ನಾನು ಇಂಟರ್ನೆಟ್ ಗೆ ಹೋದ್ರೂ ಕೂಡ ನನಗೆ ರೆಸ್ಪಾನ್ಸ್ ಬರಬೇಕು. 8.8.8.8 ಸಿ ಅಲ್ವಾ? ಯಾಕೆಂದ್ರೆ ನನ್ನ ಒಂದು ರೌಟರ್ ಡಿಫಾಲ್ಟ್ ಗೇಟ್ವೇ ಏನಿದೆ ಇಂಟರ್ನೆಟ್ ಕನೆಕ್ಟ್ ಆಗಿರೋದ್ರಿಂದ ಮೈ ಕ್ಲೈಂಟ್ ಕಂಪ್ಯೂಟರ್ಸ್ ಆಲ್ಸೋ ಈಸ್ ಏಬಲ್ ಟು ಆಕ್ಸೆಸ್ ದ ಇಂಟರ್ನೆಟ್. ಓಕೆ, ಕ್ಲೈಂಟ್ ಕಂಪ್ಯೂಟರ್ ಇಂದಲೂ ಕೂಡ ನಾನು ಇಂಟರ್ನೆಟ್ ಆಕ್ಸೆಸ್ ಮಾಡಬಲ್ಲೆ. ಪಿಂಗ್ 8.8.8.8. ಓಕೆ, ಪಿಂಗ್ google.com ಅಂತ ಕೊಟ್ರೆ ಆಗುತ್ತಾ? ಕೆನಾಟ್ ರಿಸಾಲ್ವ್.
ಬರ್ತಾ ಇದೆ www.canada. ಓಕೆ, ರಿಸಾಲ್ವ್ ಮಾಡೋ ಸಾಧ್ಯತೆ ಇಲ್ಲ, ಇದಕ್ಕೆ ಆಗ್ತಾ ಇಲ್ಲ, ಅದು ಮೋಸ್ಟ್ಲಿ ಕೇಪಬಿಲಿಟಿ ಇಲ್ಲ ಇದರಲ್ಲಿ. ಓಕೆ ಫೈನ್. ಸೊ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ. ಓಕೆ ಯಶವಂತ್, ಇದೇನು ನನ್ನ ಟ್ರೆಡಿಷನಲ್ ನೆಟ್ವರ್ಕ್. ಈಗ ನಾನೇನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ವಾಟ್ ಐ ಆಮ್ ಟ್ರೈಂಗ್ ಟು ಡೂ ಹಿಯರ್, ಈಗ ಒಂದು ರೌಟರ್ ಇದೆ ನನ್ನ ಹತ್ರ. ಓಕೆ, ಒಂದು ವೇಳೆ ಇದೇನಾದ್ರೂ ಡಿಸ್ಕನೆಕ್ಟ್ ಆಯ್ತಪ್ಪ, ಈಗ ಒಂದ್ ವೇಳೆ ಇದೇನಾದ್ರೂ ಡ್ಯಾಮೇಜ್ ಆಯ್ತು, ಇದೇನಾದ್ರೂ ಕೂಡ ಇಲ್ಲಿ ಹಾಳಾಯ್ತು, ಸೊ ನನಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗುತ್ತಾ ಕಂಪ್ಯೂಟರ್ಗಳಿಗೆ? ದಿಸ್ ಕಂಪ್ಯೂಟರ್ ವಿಲ್ ನಾಟ್ ಬಿ ಏಬಲ್ ಟು ಆಕ್ಸೆಸ್ ದ ಇಂಟರ್ನೆಟ್ ಅಟ್ ಆಲ್, ಬಿಕಾಸ್ ದಿಸ್ ಇಸ್ ದ ಒನ್ ಪಾಯಿಂಟ್ ಆಫ್ ಫೇಲ್ಯೂರ್, ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್. ಇದೇನಾದ್ರೂ ಡ್ಯಾಮೇಜ್ ಆಯ್ತು, ಈ ಲಿಂಕ್ ಏನಾದ್ರೂ ಡಿಸ್ಕನೆಕ್ಟ್ ಆಯ್ತು, ಐದರ್ ದಿಸ್ ಪಾರ್ಟ್ ಆಫ್ ದ ಲಿಂಕ್ ಆರ್ ದಿಸ್ ಪಾರ್ಟ್ ಆಫ್ ದ ಲಿಂಕ್, then automatically what happens? Automatically this will be, the internet connectivity will be disturbed. Okay, internet connectivity ಏನಾಗುತ್ತೆ, ಡಿಸ್ಟರ್ಬ್ ಆಗ್ತದೆ. ಸೊ ಅದಕ್ಕಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಟು ಪ್ರಿವೆಂಟ್ ಎನಿ ಸಚ್ ಇಶ್ಯೂಸ್, ಐ ನೀಡ್ ಒನ್ ಮೋರ್ ರೌಟರ್ ಆಸ್ ಅ ಬ್ಯಾಕಪ್. ನನಗೆ ಮತ್ತೊಂದು ರೌಟರ್ ಏನ್ ಬೇಕು, ಆಸ್ ಅ ಬ್ಯಾಕಪ್ ಆಗಿ ನನಗೆ ಬೇಕಾಗ್ತದೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಹಾಗಾಗ್ಬಿಟ್ಟು, ಸೊ ಫಸ್ಟ್ ಐ ವಿಲ್ ಟ್ರೈ ಟು ಡಿಸ್ಕನೆಕ್ಟ್ ದಿಸ್. ಇಲ್ಲೇನಿದೆ ಇದನ್ನ ನಾನು ಮಧ್ಯದಲ್ಲಿ ಸ್ವಿಚ್ ತಗೊಂಡ್ಬರ್ತೀನಿ, ಇದನ್ನ ಓಕೆ, ಇಲ್ಲಿ ಮತ್ತೊಂದು ರೌಟರ್ನ ನಾನು ತಗೊಂಡ್ಬರ್ತೀನಿ. ಓಕೆ, ಇದಕ್ಕೆ ನಾನಿಲ್ಲಿ ಕನೆಕ್ಟಿವಿಟಿ ಮಾಡಿದೆ. ಜೊತೆಗೆ ಈಗ ಇದನ್ನ ಸ್ವಿಚ್ ಕನೆಕ್ಟ್ ಮಾಡ್ತೀನಿ. ಆ ಸ್ವಿಚ್ ನಾನು ಇಂಟರ್ನೆಟ್ ಕನೆಕ್ಟ್ ಮಾಡ್ತೀನಿ. ಓಕೆ, ಯಾಕಂದ್ರೆ ಎರಡು ರೌಟರ್ ಇರೋದ್ರಿಂದ ಮಧ್ಯದಲ್ಲಿ ಸ್ವಿಚ್ ಇನ್ವಾಲ್ವ್ ಮಾಡಬೇಕಾಗ್ತದೆ. ಓಕೆ ಫೈನ್. ಓಕೆ, ಈಗ HSRP ನಾವು ಕಾನ್ಫಿಗರ್ ಮಾಡ್ತೋಣ. HSRP ಅಂತಂದ್ರೆ ಹಾಟ್ ಸ್ಟ್ಯಾಂಡ್ ಬೈ ರೌಟರ್ ಪ್ರೋಟೋಕಾಲ್, ಹಾಟ್ ಸ್ಟ್ಯಾಂಡ್ ಬೈ ರಿಡೆಂಡೆನ್ಸಿ ಪ್ರೋಟೋಕಾಲ್ ಅಂತಲೂ ಕೂಡ ಕರೀತಾರೆ. ಹಾಟ್ ಸ್ಟ್ಯಾಂಡ್ ಬೈ ರಿಡೆಂಡೆನ್ಸಿ ಪ್ರೋಟೋಕಾಲ್, HSRP. ಓಕೆ, ಅರ್ಥ ಆಯ್ತಲ್ವ? ಸೊ HSRP ನಾವು ಕಾನ್ಫಿಗರ್ ಮಾಡಿದಾಗ, ವೆನ್ ಎ ಕಾನ್ಫಿಗರ್ HSRP ಕಾನ್ಫಿಗರ್ ಮಾಡಿದಾಗ ಒನ್ ಆಫ್ ದ ರೋಟರ್ ವಿಲ್ ಬಿಕಮ್ ಆಕ್ಟಿವ್. ಇಲ್ಲೇನಾಗುತ್ತೆ, ಒಂದು ರೌಟರ್ ಏನಾಗುತ್ತೆ ಆಕ್ಟಿವ್ ಆಗುತ್ತೆ, ಮತ್ತೊಂದು ರೌಟರ್ ಏನಾಗುತ್ತೆ ಸ್ಟ್ಯಾಂಡ್ ಬೈ ಮೋಡಲ್ ಇರ್ತದೆ. Okay, one will become active, another router will become a standby. When you configure HSRP on the interfaces of this router, one of the router will become active, ಮತ್ತೊಂದು router ಏನಾಗುತ್ತೆ ಸ್ಟ್ಯಾಂಡ್ ಬೈ ಆಗಿ ಮಾರ್ಪಾಡಾಗ್ತದೆ. ಯಾವುದು ಆಕ್ಟಿವ್ ಆಗುತ್ತೆ, ಯಾವುದು ಸ್ಟ್ಯಾಂಡ್ ಬೈ ಆಗುತ್ತೆ ಅಂತ ನಾವು ನೋಡ್ತಾ ಹೋದಾಗ, ಆಕ್ಟಿವ್ ಯಾವ್ದಾಗುತ್ತೆ ಅಂತಂದ್ರೆ ಯಾವ ರೌಟರ್ನ ಪ್ರಯಾರಿಟಿ ಜಾಸ್ತಿ ಇದೆನೋ, ಓಕೆ, ಹೈಯೆಸ್ಟ್ ಪ್ರಯಾರಿಟಿ. ಓಕೆ, ಯಾರ್ದು ಪ್ರಯಾರಿಟಿ ಹೈಯೆಸ್ಟ್ ಇರುತ್ತೋ ಅದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಅಂತಂದ್ರೆ ಅರ್ಥ, ಫಾರ್ ಎಕ್ಸಾಂಪಲ್ ಈ ಎರಡು ರೌಟರ್ ಇದೆ ನನ್ನ ಹತ್ರ, ರೌಟರ್ 1 ಅಂಡ್ ರೌಟರ್ 2. ಉದಾಹರಣೆಗೆ ನಾನೇನು ಅಂತ ಕನ್ಸಿಡರ್ ಮಾಡೋಣ, ಇದ್ರದ್ದು ಪ್ರಯಾರಿಟಿ 150 ಇದೆ ಅಂತ ಅನ್ಕೋಣ, ಇದ್ರದ್ದು ಪ್ರಯಾರಿಟಿ 100 ಇದೆ ಅಂತ ಅನ್ಕೋಣ. ಓಕೆ, ಸೊ ಬೈ ಡಿಫಾಲ್ಟ್ ಏನಿರುತ್ತೆ, ಡಿಫಾಲ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಡಿಫಾಲ್ಟ್ ಪ್ರಯಾರಿಟಿ 100 ಇರ್ತದೆ ಬೈ ಡಿಫಾಲ್ಟ್. ಇಲ್ಲಿ ಅಸ್ಯೂಮ್ ಮಾಡೋಣ ಇದ್ರದ್ದು ಪ್ರಯಾರಿಟಿ 150 ಇದೆ, ಇದ್ರದ್ದು HSRP ಪ್ರಯಾರಿಟಿ 100 ಇದೆ ಅಂತ ಅನ್ಕೋಣ ಈ ರೌಟರ್ದು. ಸೊ ವಾಟ್ ಹ್ಯಾಪನ್ಸ್, one of the device, which one, preferably the one which having the highest priority, this will ends up being the
ಆಕ್ಟಿವ್ ರೌಟರ್. ಇದೇನಾಗುತ್ತೆ, ಆಕ್ಟಿವ್ ಆಗಿ ಸೆಲೆಕ್ಟ್ ಆಗುತ್ತೆ HSRP ಪ್ರಾಸೆಸ್ ಅಲ್ಲಿ. ಓಕೆ, ಇವೆಂಚುಲಿ ದಿಸ್ ವಿಲ್ ಬಿ ಎಲೆಕ್ಟೆಡ್ ಆಸ್ ಅ ಸ್ಟ್ಯಾಂಡ್ ಬೈ. ಇದು ಸ್ಟ್ಯಾಂಡ್ ಬೈ ಆಗಿ ಎಲೆಕ್ಟ್ ಆಗ್ತದೆ. ಅರ್ಥ ಆಯ್ತಲ್ವ? ಸೊ ಡೇಟಾ ಯಾರೇ ಇಲ್ಲಿ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಎಲ್ಲಿಂದ ಕಮ್ಯುನಿಕೇಶನ್ ಆಗುತ್ತೆ? ಸೊ ಈ ರೌಟರ್ ಮುಖಾಂತರ ಎಲ್ಲಾ ಡೇಟಾನು ಕೂಡ ISP ಕನೆಕ್ಟ್ ಆಗ್ತದೆ. ಒಂದು ವೇಳೆ ಏನೇ ಪ್ರಾಬ್ಲಮ್ ಆಗಿ ಇದು ಡಿಸ್ಕನೆಕ್ಟ್ ಆಯ್ತು ಅಂತಂದಾಗ, ಇಫ್ ದಿಸ್ ಗೋಸ್ ಡೌನ್, ಈ ಒಂದು ನೆಟ್ವರ್ಕ್ ಏನಾದ್ರೂ ಡಿಸ್ಕನೆಕ್ಟ್ ಆಯ್ತು ಅಂತಂದಾಗ, ದೆನ್ ವಾಟ್ ಹ್ಯಾಪನ್ಸ್, ದಿಸ್ ವಿಲ್ ಟೇಕ್ ಓವರ್. ಇದೇನ್ ಮಾಡುತ್ತೆ, ಇದೇನಾಗುತ್ತೆ, ದಿಸ್ ವಿಲ್ ಟೇಕ್ ಓವರ್ ಆಸ್ ಅ ಆಕ್ಟಿವ್. ಅದಾದ ನಂತರ ಇಫ್ ಎನಿಥಿಂಗ್ ಹ್ಯಾಪನ್ಸ್, if this link goes down or anything happens, in such cases what happens, the standby router will automatically will be elected as active again. ಇದು ಆಕ್ಟಿವ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಪ್ರಾಸೆಸ್. ಇಲ್ಲಿ ನಾವೇನ್ ಮಾಡೋಣ, ಫಸ್ಟ್ ಪ್ರಾಸೆಸ್ ಅಲ್ಲಿ ಏನ್ ಮಾಡೋಣ, ಈಗ ನಾವು ಪ್ರೈಮರಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ, ಇದಕ್ಕೊಂದು IP ಅಡ್ರೆಸ್ ಕೊಡಬೇಕು. ಯಾವ ರೀತಿ 192.168.10.100 ಅಂತ ಕೊಟ್ಟಿದ್ದೀನಲ್ವಾ, ಅದೇ ರೀತಿ ಇದಕ್ಕೆ 192.168.10.200 ಅಂತ IP ಅಡ್ರೆಸ್ ಕೊಡೋಣ. ಅದೇ ರೀತಿ ಇಲ್ಲಿ ಕೂಡ ನಾವು ಏನ್ ಮಾಡೋಣ, DHCP ನ ಎನೇಬಲ್ ಮಾಡೋಣ. ಯಾವ ರೀತಿ DHCP ಎನೇಬಲ್ ಮಾಡಿದ್ವಲ್ವಾ, ಸೇಮ್ ವೇನಲ್ಲಿ ಈ ಇಂಟರ್ಫೇಸ್ ಅಲ್ಲೂ ಕೂಡ DHCP ಎನೇಬಲ್ ಮಾಡೋಣ. ಈ ಒಂದು ಪೋರ್ಟ್ ಅಲ್ಲಿ DHCP ಮುಖಾಂತರದ IP ಅಡ್ರೆಸ್ ತಗೊಳ್ತದೆ. ಇಲ್ಲಿ ನಾವು ಮ್ಯಾನ್ಯುಯಲಿ IP ಅಡ್ರೆಸ್ ಸೆಟ್ ಮಾಡೋಣ. 192.168.10.200 IP ಅಡ್ರೆಸ್ ಇದಕ್ಕೆ ಕೊಡೋಣ. ಅರ್ಥ ಆಯ್ತಲ್ವಾ? ಸೊ ನಾವು ಲೆಟ್ಸ್ ಕಾನ್ಫಿಗರ್ HSRP. ಓಕೆ, ಈಗ ನಾವು HSRP ನ ಕಾನ್ಫಿಗರ್ ಮಾಡ್ತಾ ಹೋಗೋಣಂತೆ. ರೌಟರ್ 2 ಒಳಗಡೆ ನಾನು ಹೋಗ್ತೀನಿ. ರೌಟರ್ 2 ಒಳಗಡೆ ಹೋಗ್ಬಿಟ್ಟು ಫಸ್ಟ್ ಕಾನ್ಫಿಗ್ ಇಂಟರ್ಫೇಸ್ Ethernet 0/1 IP ಅಡ್ರೆಸ್ DHCP. ಅಂದ್ರೆ ನಾನು ಮ್ಯಾನ್ಯುಯಲಿ ಕೊಡ್ತಾ ಇಲ್ಲ, DHCP ಗೆ ನಾನು ಅಸೈನ್ ಮಾಡ್ತಾ ಇದ್ದೀನಿ IP ಅಡ್ರೆಸ್ ಅನ್ನ. ಹಾಗೆ DHCP ಏನ್ ಮಾಡುತ್ತೆ, ನನ್ನ ಸರ್ವಿಸ್ ಪ್ರೊವೈಡರ್ ನ ಏನ್ ಮಾಡ್ತಾನೆ, ಅದಕ್ಕೆ IP ಅಡ್ರೆಸ್ ನ ಕೊಟ್ಕೊಳ್ತಾನೆ. ಅದೇ ರೀತಿ ಇಂಟರ್ಫೇಸ್ Ethernet 0/0 ಗೆ ಬಂದ್ಬಿಟ್ಟು ಇಲ್ಲಿ ನಾವು ಮ್ಯಾನ್ಯುಯಲ್ IP ಅಡ್ರೆಸ್ ನ ಅಸೈನ್ ಮಾಡೋಣ. 192.168.10.200 255.255.255.0 then type no shut. ಓಕೆ, ಇಲ್ಲಿ ನಾನು IP ಅಡ್ರೆಸ್ ಅನ್ನ ಅಸೈನ್ ಮಾಡಿದೆ. ಅದೇ ರೀತಿ ನನ್ನ ಕ್ಲೈಂಟ್ ಕಂಪ್ಯೂಟರ್ ಇಂದ ಅದಕ್ಕೆ ಪಿಂಗ್ ಮಾಡೋಣ. ಪಿಂಗ್ ಆಗುತ್ತೆ ಇಲ್ಲ ನೋಡೋಣ. 192.168.10.200 ಗೆ ಪಿಂಗ್ ಮಾಡಿದ್ರೆ ಪಿಂಗ್ ಆಗುತ್ತಾ ನೋಡೋಣ. ಓಕೆ, ಪಿಂಗ್ ಆಗ್ತಾ ಇದೆ. ಸೊ ಮತ್ತೊಂದು PC ಇಂದಲೂ ಕೂಡ 192.168.10.200 ಓಕೆ, ಇಲ್ಲಿಂದಲೂ ಕೂಡ ಪಿಂಗ್ ಆಗ್ತಾ ಇದೆ. ಸೊ ಇಲ್ಲಿ ನಾನು ಅದನ್ನ ಸ್ಪೆಸಿಫೈ ಮಾಡ್ಬಿಡ್ತೀನಿ, ಇದರದ IP ಅಡ್ರೆಸ್ ನ 192.168.10.200. ಓಕೆ ಫೈನ್. ಈಗ ನಾವೀಗ ಒಂದು ವರ್ಚುವಲ್ IP ಅಡ್ರೆಸ್ ನ ಅಸೈನ್ ಮಾಡಬೇಕು. ವರ್ಚುವಲ್ IP ನ ಯಾಕೆ ಅಸೈನ್ ಮಾಡಬೇಕು ಅಂತಂದ್ರೆ, ನಾನು ಡಿಫಾಲ್ಟ್ ಗೇಟ್ವೇ ಕೊಡ್ಬೇಕಲ್ವಾ. ಡಿಫಾಲ್ಟ್ ಗೇಟ್ವೇ ನಾನು ಸ್ಪೆಸಿಫೈ ಮಾಡೋ ಹಾಗಿದ್ರೆ ಡಿಫಾಲ್ಟ್ ಗೇಟ್ವೇ ಯಾರ್ದಂತ ಕೊಡ್ಲಿ, ನಾನು ಈ ರೌಟರ್ದು ಡಿಫಾಲ್ಟ್ ಗೇಟ್ವೇ ಕೊಡ್ಲು ಅಥವಾ ಇದ್ರದ್ದು ಡಿಫಾಲ್ಟ್ ಗೇಟ್ವೇ ಕೊಡ್ಲು? ಎರಡರಲ್ಲಿ ಯಾವ್ದಾದ್ರು ಒಂದು ಕೊಟ್ರೆ ಮತ್ತೆ ನನ್ನ ಪ್ರಾಬ್ಲಮ್ ಮತ್ತೊಂದು ನೆಟ್ವರ್ಕ್ ಇದ್ರೂ ಕೂಡ ಉಪಯೋಗ ನಾನು ಮಾಡಿದಾಗ ಆಗಲ್ಲ. ಒಂದ್ ಪಕ್ಷ ಅದು ಡೌನ್ ಆಯ್ತು, ಆಕ್ಚುಯಲ್ ನೆಟ್ವರ್ಕ್ ಯೂಸ್ ಮಾಡ್ತಕ್ಕಂಥ ನೆಟ್ವರ್ಕ್ ಏನಾದ್ರು ಡೌನ್ ಆಯ್ತು ಅಂತಂದ್ರೆ ಮತ್ತೊಂದು ನೆಟ್ವರ್ಕ್ ಅಲ್ಲಿ ಬೇಕಾದ್ರೆ ನಾನು ಮ್ಯಾನ್ಯುಯಲಿ ಇರೋದು, ನಾನು ಗೇಟ್ವೇನ ಚೇಂಜ್ ಮಾಡಿ ಟ್ರಾಫಿಕ್ ನ ಡ್ರೈವ್ ಮಾಡಬಹುದು. ಬಟ್ ಮ್ಯಾನ್ಯುಯಲ್ ನಾನ್ ಮಾಡ್ಬೇಕಲ್ವಾ ಎಲ್ಲದನ್ನು ಕೂಡ. ಇಲ್ಲಿ ಒಂದೆರಡು ಕಂಪ್ಯೂಟರ್ ಅಲ್ಲ, ಒಂದು ನೆಟ್ವರ್ಕ್ ನ ನೋಡ್ತಾ ಹೋದಾಗ ದೇರ್ ಮೈಟ್ ಬಿ ಥೌಸಂಡ್ಸ್ ಆಫ್ ಕಂಪ್ಯೂಟರ್ಸ್, ಅಟ್ಲೀಸ್ಟ್ ಹಂಡ್ರೆಡ್ಸ್ ಆಫ್ ಕಂಪ್ಯೂಟರ್ ವಿಲ್ ಬಿ ದೇರ್. ಅರ್ಥ ಆಯ್ತಲ್ಲ? ಸೊ ದೇರ್ ಶುಡ್ ಬಿ ಮ್ಯಾನ್ಯುಯಲ್, ದೇರ್ ಶುಡ್ ಬಿ ಆಟೋಮೇಟೆಡ್ ಮೆಕ್ಯಾನಿಸಮ್. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಈ HSRP ಪ್ರಾಸೆಸ್ ಅನ್ನ ಈ ರೌಟರ್ 1 ರೌಟರ್ 2 ಎರಡರಲ್ಲೂ ಕೂಡ ಕಾನ್ಫಿಗರ್ ಮಾಡಿ ಒಂದು ವರ್ಚುವಲ್ IP ಅಡ್ರೆಸ್ ಅನ್ನ ಸೆಟ್ ಮಾಡ್ತೀನಿ. 192.168.10.1 ಅನ್ನುವಂತ IP ಅಡ್ರೆಸ್ ಅನ್ನ ನಾನು ಇಲ್ಲಿ ಸೆಟ್ ಮಾಡ್ತಾ ಹೋಗ್ತೀನಿ. ಕ್ಲಿಯರ್?
ಫೈನ್. ಸೊ ಇಲ್ಲಿ ನಾನೇನ್ ಹೇಳಿದೆ, ಎಸ್ ಇ ಟೋಲ್ಡ್ ಅರ್ಲಿಯರ್, ಏನು HSRP ಪ್ರಾಸೆಸ್ ಅಲ್ಲಿ ಒಂದು ಆಕ್ಟಿವ್ ಆಗುತ್ತೆ, ಮತ್ತೊಂದು ಸ್ಟ್ಯಾಂಡ್ ಬೈ ಇರುತ್ತೆ ಅಂತ ಹೇಳಿದೆ ಅಲ್ವಾ? ಆಕ್ಟಿವ್ ಹಾ, sir. ಯಾವ್ದು ಆಕ್ಟಿವ್ ಅಂತ ಹೇಳಿದೆ? 2 ರೌಟರ್ ನಾನು HSRP ಪ್ರಾಸೆಸ್ ಅಲ್ಲಿ ಆಡ್ ಮಾಡಿದ್ರೆ the one which is having the highest priority will become active. highest priority ಇರ್ತಕ್ಕಂಥ ರೌಟರ್ ಆಕ್ಟಿವ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಸ್ಟ್ಯಾಂಡ್ ಬೈ ಯಾರಾಗ್ತಾರೆ? ಸ್ಟ್ಯಾಂಡ್ ಬೈ ಅಂತ ನೋಡ್ತಾ ಹೋದಾಗ ಯಾರ್ದು ನೆಕ್ಸ್ಟ್ ಹೈಯೆಸ್ಟ್ ಪ್ರಯಾರಿಟಿ ಇರುತ್ತೋ ದಟ್ ವಿಲ್ ಬಿಕಮ್ ಅ ಸ್ಟ್ಯಾಂಡ್ ಬೈ. ಅರ್ಥ ಆಯ್ತಲ್ವಾ? ಇದು ಸ್ಟ್ಯಾಂಡ್ ಬೈ. ಒಂದು ವೇಳೆ ಇಫ್ ಬೋತ್ ದ ರೌಟರ್ಸ್ ಪ್ರಯಾರಿಟಿ ಇಸ್ ಸೇಮ್, ಯಾಕಂದ್ರೆ ಬೈ ಡಿಫಾಲ್ಟ್ ಪ್ರಯಾರಿಟಿ ಬಂದ್ಬಿಟ್ಟು 100 ಇರುತ್ತೆ. ಡಿಫಾಲ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಏನಿರ್ತದೆ ಗೊತ್ತಾ? HSRP ಪ್ರಾಸೆಸ್ ಅಲ್ಲಿ ಬೋತ್ ದ ರೌಟರ್ಸ್ ಪ್ರಯಾರಿಟಿ ವಿಲ್ ಬಿಕಮ್ 100. ಇದು ಡಿಫಾಲ್ಟ್ ಪ್ರಯಾರಿಟಿ. ಇದನ್ನ ಬೇಕಾದ್ರೆ ನಾನು ಮ್ಯಾನ್ಯುಯಲಿ ಮಾಡಿಫೈ ಮಾಡಬಹುದು, ಚೇಂಜ್ ಮಾಡಬಹುದು. ಅರ್ಥ ಆಯ್ತಲ್ಲ? ಇನ್ ಸಚ್ ಕೇಸಸ್ ಇಫ್ ದಿಸ್ ಬಿಕಮ್ ಅ ಟೈ, ಇಬ್ರು ಕೂಡ ಈಕ್ವಲ್ ಆದ್ರು ಅಂತಂದ್ರೆ ದೆನ್ ನೆಕ್ಸ್ಟ್ ಪ್ರಾಸೆಸ್ ವಿಲ್ ಬಿ ಯಾರು ಅಂತಂದ್ರೆ ನೆಕ್ಸ್ಟ್ ಹೈಯೆಸ್ಟ್ IP address will be elected as a active router. Will be elected as a active router. ಇಬ್ರು ಕೂಡ ಟೈ ಆಯ್ತು ಅಂತಂದ ಪ್ರಸಂಗದಲ್ಲಿ, ಇಬ್ರದ್ದು ಪ್ರಯಾರಿಟಿ ಸೇಮ್ ಇದೆ ಅಂತ ಪ್ರಸಂಗದಲ್ಲಿ, ನೆಕ್ಸ್ಟ್ ಕ್ರೈಟೀರಿಯಾ ಟು ಸೆಲೆಕ್ಟ್ ಆಸ್ ಅ active row is a IP address. The one who is having the highest IP address will ends up being the active and the second highest will become the standby router. Okay, this is the process. ಈಗ ಇಲ್ಲಿ ನಾವೇನ್ ಮಾಡ್ತಾ ಹೋಗೋಣ, here HSRP ಪ್ರಾಸೆಸ್ ಅನ್ನ ನಾವು ಇಲ್ಲಿ ಕಾನ್ಫಿಗರ್ ಮಾಡೋಣಂತೆ. ರೌಟರ್ 1 ಒಳಗಡೆ ಬರೋಣ. ಫಸ್ಟ್ ರೌಟರ್ 1 ಒಳಗಡೆ ಆಲ್ರೆಡಿ ಜಸ್ಟ್ ಕ್ಲಿಕ್ ಮಾಡಿ ರೌಟರ್ 1 ಒಳಗಡೆ ಬಂದ್ಬಿಟ್ಟು I'll just go to config t. ಹೇಗೆ ಅದನ್ನ ಕಾನ್ಫಿಗರ್ ಮಾಡಬೇಕು? ಜಸ್ಟ್ ಗೋ ಟು ಇಂಟರ್ಫೇಸ್ ಈಥರ್ನೆಟ್ 0/0. ಆ ಇಂಟರ್ಫೇಸ್ ಒಳಗಡೆ ಹೋಗ್ಬೇಕು. ದೆನ್ ಟೈಪ್ ಸ್ಟ್ಯಾಂಡ್ ಬೈ. ಅದಾದ ನಂತರ ಇಫ್ ಯು ಪುಟ್ ಕ್ವಶನ್ ಮಾರ್ಕ್, ಅಲ್ಲಿ ನನಗೆ ಕೇಳುತ್ತೆ ಗ್ರೂಪ್ ನಂಬರ್ ಕೇಳ್ತಾ ಇದೆ. ಓಕೆ, ಸ್ಟ್ಯಾಂಡ್ ಬೈ ಯಾವ ಗ್ರೂಪ್ ಇದು ಅಂತ ಕೇಳ್ತಾ ಇದೆ. ಯು ಕ್ಯಾನ್ ಸ್ಪೆಸಿಫೈ ಅ ನಂಬರ್ ಬಿಟ್ವೀನ್ 0 to 255 ಎನಿಥಿಂಗ್. ಇನ್ ದಿಸ್ ಕೇಸ್ ಐ ಜಸ್ಟ್ ವಾಂಟೆಡ್ ಟು ಸ್ಪೆಸಿಫೈ 1. ಅದಾದ ನಂತರ ಸ್ವಿಚ್ ಅಲ್ಲಿ ಮಾಡಬೇಕಲ್ಲ ರೌಟರ್ ಈ ರೌಟರ್ ನ ಈ ಇಂಟರ್ಫೇಸ್ ಒಳಗಡೆ ಹೋಗಿ ಮಾಡಬೇಕು. ಸಿ ಓಕೆ, ಈ ರೌಟರ್ 1 ನ ನಾನು ಈ ಇಂಟರ್ಫೇಸ್ ಒಳಗಡೆ ಹೋಗಿ 0/0 ಒಳಗಡೆ ಹೋಗ್ಬಿಟ್ಟು ಕಮಾಂಡ್ ಏನಂತ ಕೊಡಬೇಕು? ಸ್ಟ್ಯಾಂಡ್ ಬೈ ಅಂತ ಕೊಡಬೇಕು. ದೆನ್ ನೆಕ್ಸ್ಟ್ ಫಾಲೋಡ್ ಬೈ ಆ ನಂಬರ್ ಯಾವುದು? 0 to 255 ಒಳಗಡೆ ಯಾವುದೋ ಒಂದು ಗ್ರೂಪ್ ನಂಬರ್ ನ ಇಲ್ಲಿ ಕೊಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇಲ್ಲಿ ಗ್ರೂಪ್ ನಂಬರ್ ಕೊಟ್ಟಾದ ನಂತರ ದೆನ್ ನೆಕ್ಸ್ಟ್ ಏನ್ ಮಾಡೋಣ? ಇಫ್ ಯು ಪುಟ್ ಕ್ವಶನ್ ಮಾರ್ಕ್, ಏನ್ ಕೇಳ್ತಾ ಇದೆ ನನಗೆ? ಕೆಳಗಡೆ IP ಅಂತ ಇದೆಯಲ್ವಾ? ಜಸ್ಟ್ ಸೆಲೆಕ್ಟ್ IP. ಓಕೆ, ನಾನೀಗ ವರ್ಚುವಲ್ IP ಅಡ್ರೆಸ್ ಸೆಟ್ ಮಾಡಬೇಕು. ವರ್ಚುವಲ್ IP ಅಡ್ರೆಸ್ ಹೇಳ್ತಾ ಇದೆ 192.168.10.1 ಅನ್ನೋದು ನನ್ನ ವರ್ಚುವಲ್ IP. ಕ್ವಶನ್ ಮಾರ್ಕ್, ದಟ್ಸ್ ಎಂಟರ್. ಓಕೆ, ಸೇಮ್ ರೌಟರ್ 2 ನಲ್ಲೂ ಕೂಡ ನಾನು ಮಾಡಬೇಕು. ಓಕೆ, ಕಾನ್ಫಿಗ್ ಟಿ ಇಂಟರ್ಫೇಸ್ ಈಥರ್ನೆಟ್ 0/0, then standby 1 IP 192.168.10.1. Okay, put question mark, that's it, enter. Okay, so ಇಲ್ಲಿ ನಾನು HSRP ನ ಎನೇಬಲ್ ಮಾಡಿದೆ. ಈಗ ಏನಾಗುತ್ತೆ? ಸಿ, HSRP ಪ್ರಾಸೆಸ್ ಅಲ್ಲಿ ಏನಾಗಿದೆ? Okay, HSRP state change Ethernet 0/0 group 1 state standby in the active ಆಯ್ತು. If you type show standby ಅಂತ ನಾನು ಕಮಾಂಡ್ ಅನ್ನ ಟೈಪ್ ಮಾಡಿದ್ರೆ ಇಲ್ಲಿ ನನಗೆ ತೋರಿಸುತ್ತೆ ರೌಟರ್ 1 ನಲ್ಲಿ ಇದ್ದೀನಿ ನಾನು. ರೌಟರ್ 1 ನಲ್ಲಿ ಏನಂತ ಇದೆ? ಆಕ್ಟಿವ್ ರೌಟರ್ ಇಸ್ ಲೋಕಲ್, ಸ್ಟ್ಯಾಂಡ್ ಬೈ ರೌಟರ್ ಇಸ್ ಅನ್ನೋನ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಹಿಯರ್ ಶೋ ಸ್ಟ್ಯಾಂಡ್ ಬೈ ಅಂತ ನಾನು ಕೊಟ್ರೆ ಇಲ್ಲಿ ಆಕ್ಟಿವ್ ರೌಟರ್ ಈಸ್ 192.168.10.100. ಅದೇ ರೀತಿ ಸ್ಟ್ಯಾಂಡ್ ಬೈ ರೌಟರ್ ಇಸ್ ಲೋಕಲ್ ಅಂತ ತೋರಿಸ್ತಾ ಇದೆ. ಅರ್ಥ ಆಯ್ತಲ್ವಾ? ಅಂದ್ರೆ ಇಲ್ಲಿ ಇಬ್ಬರಲ್ಲಿ ವಿನ್ ಆಗಿದ್ದ ಯಾರು? ಶೋ ಸ್ಟ್ಯಾಂಡ್ ಬೈ. ಯಾರು ವಿನ್ ಆದ್ರು? R1 ವಿನ್ ಆಯ್ತು. R1 ವಿನ್ ಆಯ್ತು. ಟೆಕ್ನಿಕಲಿ ಏನಾಗ್ಬೇಕಾಗಿತ್ತು? ಸಿ, ಪ್ರಯಾರಿಟಿ ಎಷ್ಟಿದೆ ಇದರದು? ಪ್ರಯಾರಿಟಿ ಡಿಫಾಲ್ಟ್ ಎಷ್ಟಿದೆ? 100. ಇದ್ರದ್ದು ಪ್ರಯಾರಿಟಿನೂ ಕೂಡ 100 ಇದೆ ಅಲ್ವಾ? ಆಕ್ಟಿವ್ ರೌಟರ್ ಲೋಕಲ್ ಇದೆ. ಓಕೆ, ಅದೇ ರೀತಿ ರೌಟರ್ 2 ನಲ್ಲಿ ನಾವು ನೋಡ್ತಾ ಹೋದಾಗ
ರೌಟರ್ 2 ಪ್ರಯಾರಿಟಿನೂ ಕೂಡ ಸೇಮ್ ಇದೆ, ಯಾಕಂದ್ರೆ ಡಿಫಾಲ್ಟ್ ಪ್ರಯಾರಿಟಿ 100 ಇರುತ್ತೆ. ಬೋತ್ ರೌಟರ್ಸ್ ಪ್ರಯಾರಿಟಿ ಇಸ್ 100, ಬಟ್ ರೌಟರ್ 1 ends up being the active router in HSRP process. HSRP process ಅಲ್ಲಿ ರೌಟರ್ 1 ಏನಾಗಿದೆ, ಆಕ್ಟಿವ್ ಆಗಿ ಸೆಲೆಕ್ಟ್ ಆಗಿದೆ. ಯಾಕೆ ಆಕ್ಟಿವ್ ಆಗಿ ಸೆಲೆಕ್ಟ್ ಆಗಿದೆ? ಟೆಕ್ನಿಕಲಿ ದಿಸ್ ಶುಡಂಟ್ ಬಿ ಆಕ್ಟಿವ್. ಯಾಕೆ ಅಂದ್ರೆ ಎರಡೂ ಪ್ರಯಾರಿಟಿ ಸೇಮ್ ಇದ್ದಾಗ ನೆಕ್ಸ್ಟ್ ಕ್ರೈಟೀರಿಯಾ ಏನು, ನೆಕ್ಸ್ಟ್ ಹೈಯೆಸ್ಟ್ IP ಅಡ್ರೆಸ್ ಯಾವ ಒಂದು ಇಂಟರ್ಫೇಸ್ ಇರುತ್ತೋ ದಟ್ ಶುಡ್ ಬಿ ಎಂಡ್ಸ್ ಅಪ್ ಬಿಂಗ್ ದ ಆಕ್ಟಿವ್ ರೌಟರ್. ಅರ್ಥ ಆಯ್ತಲ್ಲ? ಯಾಕಂದ್ರೆ ಇಲ್ಲಿ ಇಬ್ಬರಲ್ಲಿ ನಾವು ಕಂಪೇರ್ ಮಾಡಿದಾಗ ಹೈಯೆಸ್ಟ್ IP ಅಡ್ರೆಸ್ ಯಾರ್ದಿದೆ? 192.168.10.100 ದೊಡ್ಡದು, 192.168.10.200 ದೊಡ್ಡದು. 200 will be bigger than 10.100, right? So technically this should become an active router, but here what happened, router 1 is an active router now, router 2 becomes a standby. Reason why is, reason ಯಾಕೆ ಅಂತಂದ್ರೆ ಯಶವಂತ್, ಯಾಕೆಂದ್ರೆ ಫಸ್ಟ್ ನಾನು HSRP ಪ್ರಾಸೆಸ್ ನ ಇಲ್ಲಿ ಎನೇಬಲ್ ಮಾಡಿರೋದ್ರಿಂದ ಇಲ್ಲಿ ಫಸ್ಟ್ ಇದು ಆಕ್ಟಿವ್ ಆಗಿ ಸೆಲೆಕ್ಟ್ ಆಗ್ಬಿಡ್ತು. ಯಾಕಂದ್ರೆ ಬೇರೆ ಯಾರು ಇರ್ಲಿಲ್ಲ ಅಲ್ವಾ, ಆ ಕಾರಣಕ್ಕೆ ಇದು ಸೆಲೆಕ್ಟ್ ಆಗ್ಬಿಡ್ತು. ಅದಾದ ನಂತರ ಇದು HSRP ಪ್ರಾಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಇದು ಆಲ್ರೆಡಿ ಎಲೆಕ್ಟ್ ಆಗಿರೋದ್ರಿಂದ ಮತ್ತೆ ಏನು ಮಾಡ್ಲಿಕ್ಕೆ ಆಗಲ್ಲ, ಎಲೆಕ್ಷನ್ ಆಗ್ಬಿಟ್ಟಿದೆ. ಅರ್ಥ ಆಯ್ತಲ್ವಾ? ಸೊ ಈಗ ನಾನು ಏನಾದ್ರೂ ಸೇವ್ ಮಾಡಿ ಏನಾದ್ರೂ ರೌಟರ್ ನ ರೀಸ್ಟಾರ್ಟ್ ಏನಾದ್ರೂ ಮಾಡಿದ್ರೆ ದೆನ್ ರೀಎಲೆಕ್ಟ್ ಆಗಿ ದಿಸ್ ವಿಲ್ ಬಿಕಮ್ ಅ ಆಕ್ಟಿವ್ ರೌಟರ್. ಓಕೆ, ಇದು ಆಕ್ಟಿವ್ ರೌಟರ್ ಆಗುತ್ತೆ. ಈಗ ಎರಡಕ್ಕೂ ಕೂಡ ಕಂಬೈನ್ ಮಾಡಿಬಿಟ್ಟು ನಾನೇನ್ ಮಾಡಿದೀನಿ, ವರ್ಚುವಲ್ IP ಅಡ್ರೆಸ್ ಅನ್ನ ಇಲ್ಲಿ ಸೆಟ್ ಮಾಡಿದೀನಿ. ಮೀನ್ ವೈಲ್ ಜೊತೆಗೆ ಏನಾಗುತ್ತೆ, ಬರೀ IP ಅಡ್ರೆಸ್ ವರ್ಚುವಲ್ IP ಅಡ್ರೆಸ್ ಇದ್ರೆ ಮಾತ್ರ ಸಾಲದು, ನನಗೆ ಗೊತ್ತಿರ್ಬೇಕಲ್ವಾ ಯಾವಾಗ ಈ ಕಂಪ್ಯೂಟರ್ಗಳು ಇಂಟರ್ನೆಟ್ ಕನೆಕ್ಟ್ ಆಗ್ಬೇಕು ಅಂದ್ರೆ ಫಸ್ಟ್ ಡಿಫಾಲ್ಟ್ ಗೇಟ್ವೇಗೆ ಕ್ವೇರಿನ ಫಾರ್ವರ್ಡ್ ಮಾಡ್ತಾರೆ. ನಾನೇನು ಡಿಫಾಲ್ಟ್ ಗೇಟ್ವೇನ ಸೆಟ್ ಮಾಡಿರ್ತೀನಿ, ಆ ಡಿಫಾಲ್ಟ್ ಗೇಟ್ವೇಗೆ ಕ್ವೇರಿ ಫಾರ್ವರ್ಡ್ ಮಾಡ್ತವೆ. ಡಿಫಾಲ್ಟ್ ಗೇಟ್ವೇಗೆ ಕ್ವೇರಿ ಫಾರ್ವರ್ಡ್ ಮಾಡಿದಾಗ ಬರೀ IP ಅಡ್ರೆಸ್ ಮಾತ್ರ ಇದ್ರೆ ಸಾಲದು, ಅದಕ್ಕೆ ಒಂದು ಮ್ಯಾಕ್ ಅಡ್ರೆಸ್ ಕೂಡ ಬೇಕು. ಫೈನ್, ಇಲ್ಲಿ ಮತ್ತೆ ಅದೇ ಪ್ರಶ್ನೆ ಬರುತ್ತೆ, ಮ್ಯಾಕ್ ಅಡ್ರೆಸ್ ಯಾರ್ದು ಕೊಡ್ಬೇಕು? ಇದ್ರದ್ದು ಕೊಟ್ರೆ ಎಲ್ಲ ಟ್ರಾಫಿಕ್ ಈ ಕಡೆ ಡೈವರ್ಟ್ ಆಗುತ್ತೆ, ಇದ್ರದ್ದು ಮ್ಯಾಕ್ ಅಡ್ರೆಸ್ ಕೊಟ್ರೆ ಎಲ್ಲ ಟ್ರಾಫಿಕ್ ಇದ್ರದ್ದು ಡೈವರ್ಟ್ ಆಗ್ತದೆ. ARP ಪ್ರಾಸೆಸ್ ಅಲ್ಲಿ ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, IP ಅಡ್ರೆಸ್ ಗೊತ್ತಿದೆ ನನ್ಗೆ ಯಾವ ಡಿವೈಸ್ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡಬೇಕು ಅಂತ ಇರ್ತೀನಿ, ಅದ್ರದ್ದು ಮ್ಯಾಕ್ ಅಡ್ರೆಸ್ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ದ ಮ್ಯಾಕ್ ಅಡ್ರೆಸ್ ಆಫ್ ದಟ್ ಡಿವೈಸ್ ಟು whom which I would like to communicate with. Then what happens? Address resolution protocol will be used to translate the IP address to MAC address. Correct? ಅದು ಮ್ಯಾಕ್ ಅಡ್ರೆಸ್ ಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ARP ಯೂಸ್ ಆಗುತ್ತೆ. ARP ಏನ್ ಮಾಡುತ್ತೆ, ಒಂದು ಬ್ರಾಡ್ಕಾಸ್ಟ್ ಪ್ಯಾಕೆಟ್ ಸ್ವಿಚ್ ಸೆಂಡ್ ಮಾಡುತ್ತೆ. ಎಲ್ಲಾ ಕನೆಕ್ಟೆಡ್ ಡಿವೈಸ್ ಆ ಬ್ರಾಡ್ಕಾಸ್ಟ್ ನ ರಿಸೀವ್ ಮಾಡಿದಾಗ ಆ IP ಅಡ್ರೆಸ್ ಯಾವ ಡಿವೈಸಿಗೆ ಪಟ್ಟಿರ್ತದೋ ಆ ಡಿವೈಸ್ ತನ್ನ ಮ್ಯಾಕ್ ಅಡ್ರೆಸ್ ಜೊತೆಗೆ ರಿಪ್ಲೈ ಮಾಡುತ್ತೆ ಸೆಂಡರಿಗೆ. ಅರ್ಥ ಆಯ್ತಲ್ವಾ? ಇದು ಕಂಪ್ಲೀಟ್ ARP ಪ್ರಾಸೆಸ್. ಬಟ್ ಇಲ್ಲಿ ಇದ್ರದ್ದು ಮ್ಯಾಕ್ ಅಡ್ರೆಸ್ ಡಿಫ್ರೆಂಟ್ ಇದೆ, ಇದ್ರದ್ದು ಮ್ಯಾಕ್ ಅಡ್ರೆಸ್ ಡಿಫ್ರೆಂಟ್ ಇದೆ. ಇದ್ರದ್ದು ಒಂದು ಪಕ್ಷ ಕಳಿಸಿದ್ರೆ ಮ್ಯಾಕ್ ಅಡ್ರೆಸ್ ಟ್ರಾಫಿಕ್ ಈ ಕಡೆಯಿಂದ ಹೋಗುತ್ತೆ, ಇದ್ರದ್ದು ಕಳಿಸಿದ್ರೆ ಟ್ರಾಫಿಕ್ ಆ ಕಡೆಯಿಂದ ಹೋಗುತ್ತೆ. ದಿಸ್ ವಿಲ್ ಬಿ ಡಿಫಾಲ್ಟ್ ಗೇಟ್ವೇ. ಬಟ್ ಎರಡೂ ಕೂಡ ನನ್ಗೆ ಏನಾಗಬೇಕು, ಒಂದು ಸ್ಟ್ಯಾಂಡ್ ಬೈ ಇರಬೇಕು, ಮತ್ತೊಂದು ಆಕ್ಟಿವ್ ಆಗಬೇಕು. ಆ ಒಂದು ಪ್ರಾಸೆಸ್ಗೆ ಏನ್ ಮಾಡಿದ್ದಾರೆ, ಒಂದು ವರ್ಚುವಲ್ ಮ್ಯಾಕ್ ಅಡ್ರೆಸ್ ಕೂಡ HSRP ಆಟೋಮೆಟಿಕ್ ಆಗಿ ಅಸೈನ್ ಮಾಡುತ್ತೆ. IP ಅಡ್ರೆಸ್ ಮಾತ್ರ ಅಲ್ಲ, ನೀವು ವರ್ಚುವಲ್ ಮ್ಯಾಕ್ ಅಡ್ರೆಸ್ ಕೂಡ ಅವಶ್ಯಕತೆ ಇಲ್ಲ, ಬಟ್ ಆಟೋಮೆಟಿಕ್ ಆಗಿ ಅದು ಮ್ಯಾಕ್ ಅಡ್ರೆಸ್ ನ ಜನರೇಟ್ ಮಾಡ್ಕೊಳ್ತದೆ. ದಿಸ್ ಇಸ್ 00 OC07 AC01 ಅಂತಕ್ಕಂಥದ್ದು. ದಿಸ್ ಇಸ್ ದ ಡಿಫಾಲ್ಟ್ ಮ್ಯಾಕ್ ಅಡ್ರೆಸ್ ಜನರೇಟೆಡ್ ಬೈ ದ HSRP ಪ್ರಾಸೆಸ್ 1. ಅರ್ಥ ಆಯ್ತಲ್ವಾ? ನೀವೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಅದಾದ ನಂತರ ಒನ್ ಮೋರ್ ಥಿಂಗ್, ಹೆಲೋ ಟೈಮ್ 3 ಸೆಕೆಂಡ್, ಹೋಲ್ಡ್ ಆನ್ ಟೈಮ್ 10 ಸೆಕೆಂಡ್ ಅಂತ ಇದೆ. ವಾಟ್ ಇಸ್ ದಿಸ್ ಹೆಲೋ ಟೈಮ್ 3 ಸೆಕೆಂಡ್, ಹೋಲ್ಡ್ ಆನ್ ಟೈಮ್ 10 ಸೆಕೆಂಡ್? ಯಾವುದು ಬ್ರಾಡ್ಕಾಸ್ಟ್ ಆಗಿಲ್ಲ ಅಥವಾ ಮೆಸೇಜ್ ಸಿಗ್ನಲ್ಸ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಫೈನ್. ವೆರಿ ಗುಡ್. ಇಲ್ಲಿ ಏನ್ ಮಾಡ್ತವೆ, ದೀಸ್ 2 routers ವಿಲ್ ಬಿ ಇನ್ ಟಚ್. ಮೀನ್ಸ್ ಈ HSRP ಪ್ರಾಸೆಸ್ ಅಲ್ಲಿ ಇರ್ತಕ್ಕಂಥ routers ಪರಸ್ಪರ ಪ್ರತಿ 3 ಸೆಕೆಂಡ್ ಒಮ್ಮೆ ಏನ್ ಕಳಿಸ್ತವೆ, ಹೆಲೋ ಪ್ರೋಟೋಕಾಲ್ ನ ಹೆಲೋ ಮೆಸೇಜ್ ನ ಕಳಿಸ್ತವೆ. ಜಸ್ಟ್ ಇನ್ ಆರ್ಡರ್ ಟು ಟೆಲ್ ದ ಅದರ್ routers ಇನ್ ದ ಪ್ರಾಸೆಸ್ ದಟ್ ಐ ಆಮ್ ಅಲೈವ್. ಓಕೆ, ನಾನು HSRP ಪ್ರಾಸೆಸ್ ಅಲ್ಲಿ ಇದ್ದೀನಿ ಅಂಡ್ ಐ ಆಮ್ ವರ್ಕಿಂಗ್ ಫೈನ್ ಅಂತ ಒಂದು ಮೆಸೇಜ್ ಕನ್ವೆ ಮಾಡ್ಲಿಕ್ಕೆ ಅಷ್ಟೇ. ಪ್ರತಿ 3 ಸೆಕೆಂಡಿಗೆ ರೌಟರ್ 1 ಏನ್ ಕಳಿಸುತ್ತೆ, ಹೆಲೋ ಕಳಿಸುತ್ತೆ. 3 ಸೆಕೆಂಡ್ ಆಯ್ತಾ, ಮತ್ತೊಂದು ಹೆಲೋ 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 ಹೆಲೋ. ಅರ್ಥ ಆಯ್ತಲ್ವಾ? ಅದೇ ರೀತಿ ರೌಟರ್ 2 ಕೂಡ ಹೆಲೋ ಹೆಲೋ ಅಂತ ತನ್ನ ಒಂದು ನೈಬರ್ ರೌಟರ್ಸ್ಗೆ, ಆ HSRP ಪ್ರಾಸೆಸ್ ಅಲ್ಲಿ ಇರ್ತಕ್ಕಂಥ ರೌಟರ್ಸ್ಗೆ ಹೆಲೋ ಮೆಸೇಜ್ ನ ಕಳಿಸ್ಕೊಡ್ತದೆ. ಪ್ರಾಬ್ಲಮ್ ಏನು, ಇಲ್ಲಿ ಏನಾಗುತ್ತೆ, ಯಾಕೆ ಇವು ಕಳಿಸ್ಕೊಡ್ತವೆ ಅಂತಂದ್ರೆ ರೀಸನ್ ಏನು, ಒಂದು ವೇಳೆ ಯಾವುದೇ ಒಂದು ರೌಟರ್, ಈಗ ರೌಟರ್ 1 ಎಲೆಕ್ಟ್ ಆಯ್ತು ಆಕ್ಟಿವ್ ಅಂತ ಅನ್ಕೋ, ಈಗ ರೌಟರ್ 1 10 ಸೆಕೆಂಡ್ ವರೆಗೂ ಕೂಡ ಯಾವುದೇ ರೀತಿ ಹೆಲ್ಲೋನ ಕಳಿಸದೇ ಇದ್ದಾಗ
when router 2 does not receive any hellos from router 1 till 10 seconds of time, hold on timer 10 second ಇದೆಯಲ್ವಾ, ಅಲ್ಲಿವರೆಗೂ ಇದು ವೇಟ್ ಮಾಡುತ್ತೆ. ಇಫ್ ಇಟ್ ಡಸಂಟ್ ರಿಸೀವ್ ಎನಿ ಹೆಲೋಸ್ ದೆನ್ ಇಟ್ ವಿಲ್ ಟೇಕ್ ಓವರ್ ಆಸ್ ಅ ಆಕ್ಟಿವ್. ಇದೇನಾಗುತ್ತೆ, ಓಹೋ ನನ್ನ ರೌಟರ್ ಏನಿದೆಯಲ್ವಾ ದಟ್ ವಿಲ್ ಬಿಕಮ್ ಡೆಡ್, ಅಥವಾ ಅದು ಸತ್ತು ಹೋಗಿದೆ ಅಂತ ಅರ್ಥ, ಅದು ಆಕ್ಟಿವ್ ಇಲ್ಲ ಅಂತ ಅರ್ಥ. ಲಿಂಕ್ ಅಲ್ಲಿ ಫೇಲ್ ಆಗಿರ್ಬೋದು ಅಥವಾ ರೌಟರ್ ಅಲ್ಲಿ ಫಾಲ್ಟ್ ಇರ್ಬೋದು, ದಟ್ ಇಸ್ ಸೆಕೆಂಡರಿ. ಅಂದ್ರೆ ಅಲ್ಲಿ ಅದು ಆಕ್ಟಿವ್ ಇಲ್ಲ, ಈಗ ನನ್ನ ಜವಾಬ್ದಾರಿ ನಾನು ಟ್ರಾಫಿಕ್ ನ ಡೈವರ್ಟ್ ಮಾಡಬೇಕು, ಸೊ ಐ ವಿಲ್ ಟೇಕ್ ದ ರೋಲ್ ಆಫ್ ಆಕ್ಟಿವ್ ಅಂತ ಹೇಳ್ಬಿಟ್ಟು ಇದೇನಾಗುತ್ತೆ ಆಕ್ಟಿವ್ ರೋಲ್ ನ ತಗೊಳ್ತಾ ಇದೆ. ಅರ್ಥ ಆಯ್ತಲ್ಲ, ದಿಸ್ ವಿಲ್ ಬಿಕಮ್ ಆಕ್ಟಿವ್. ಕ್ಲಿಯರ್? 3 ಸೆಕೆಂಡ್ ಹೆಲೋ ಟೈಮು, 10 ಸೆಕೆಂಡ್ ಹೋಲ್ಡ್ ಆನ್ ಟೈಮರ್, ಯಾಕಂದ್ರೆ ಪ್ರಸ್ತುತ ಕಮ್ಯುನಿಕೇಶನ್ ಅಲ್ಲಿ ಇರ್ಲಿಕ್ಕೆ. ಅರ್ಥ ಆಯ್ತಲ್ವಾ? ಅದೇ ರೀತಿ ಪ್ರಿಮ್ಷನ್ ಅಂತ ಇದೆ, ಅದಾದ್ಮೇಲೆ ಹೇಳ್ತೀನಿ. ಆಕ್ಟಿವ್ ರೋಟರ್ ಮತ್ತೆ ಸ್ಟ್ಯಾಂಡ್ ಬೈ ರೋಟರ್ ಯಾವುದು ಪ್ರಯಾರಿಟಿ ಅಂತ ಇದೆ, ಮತ್ತೆ ನಾನು ಗ್ರೂಪ್ ನೇಮ್ ಏನಂತ ಕೊಟ್ಟಿದ್ದೀನಿ, ಆ ಗ್ರೂಪ್ ನೇಮ್ 1 ಅಂತ ಏನ್ ಕೊಟ್ಟಿದ್ದೀನಿ, ದಟ್ ಇಸ್ ದ ಗ್ರೂಪ್ ನೇಮ್ ಹಿಯರ್. ಓಕೆ, HSRP ಪ್ರಾಸೆಸ್. ಓಕೆ, ಸೊ ಆಯ್ತು. ಈಗ ನಾನು ಕಮ್ಯುನಿಕೇಶನ್ ಆಕ್ಚುಯಲ್ ಥಿಂಗ್ ಏನು, ಮೈ ಡೇಟಾ, ಮೈ ಕಮ್ಯುನಿಕೇಶನ್ ಶುಡ್ ನಾಟ್ ಬಿ ಡಿಸ್ಟರ್ಬ್. ಓಕೆ, ನನ್ನ ಒಂದು ರಿಯಲ್ ಪ್ರೊಡಕ್ಷನ್ ನೆಟ್ವರ್ಕ್ ಅಲ್ಲಿ ನಾನು ಯಾವುದೇ ರೀತಿಯಿಂದಲೂ ಕೂಡ ನನ್ನ ಕಮ್ಯುನಿಕೇಶನ್ ಏನಾಗ್ಕೊಡ್ದು, ಅದು ಡಿಸ್ಟರ್ಬ್ ಆಗ್ಕೊಡ್ದು. ಪಿಂಗ್ 8.8.8.8 ಅಂತ ಪಿಂಗ್ ಮಾಡ್ತೀನಿ. ಪಿಂಗ್ ಆಗುತ್ತಾ ನೋಡೋಣ. ಆಗ್ತಾ ಇದೆಯಲ್ವಾ? ಪಿಂಗಿಂಗ್ ಹ್ಯಾಪ್ನಿಂಗ್ ಹಿಯರ್. ಓಕೆ, PC2 ಪಿಂಗ್ 8.8.8.8. ಇಲ್ಲೂ ಕೂಡ ಪಿಂಗ್ ಆಗ್ತಾ ಇದೆ. ಬಟ್ ನಾನು ಇಲ್ಲಿ ಏನ್ ಮಾಡ್ಬೇಕು, ಐ ಜಸ್ಟ್ ವಾಂಟೆಡ್ ಟು ಚೇಂಜ್ ಒನ್ ಮೋರ್ ಥಿಂಗ್ ಹಿಯರ್. ಇಲ್ಲಿ ಇದರ ಡಿಫಾಲ್ಟ್ ಗೇಟ್ವೇನ ಚೇಂಜ್ ಮಾಡಬೇಕು. IP ಅಡ್ರೆಸ್ ಅಲ್ಲಿ ಡಿಫಾಲ್ಟ್ ಗೇಟ್ವೇನ ಇಲ್ಲಿ ಏನಂತ ಕೊಡಬೇಕು, 10.1 ಅಂತ ನಾನು ಚೇಂಜ್ ಮಾಡಬೇಕು. ಓಕೆ, ಅದೇ ರೀತಿ PC2 ಅಲ್ಲೂ ಕೂಡ ಹೋಗಿ IP ಅಡ್ರೆಸ್ 10.11 ಅಂತ ಇದೆ, ಇದರ ಡಿಫಾಲ್ಟ್ ಗೇಟ್ವೇನ 10.1 ಅಂತ ನಾನು ಚೇಂಜ್ ಮಾಡಬೇಕು. ಫೈನ್. ಓಕೆ, ಸಿ ಈಗ ನಾನು ಪಿಂಗ್ ಅಂತ ಕೊಟ್ಟು 192.168.10.1 ಪಿಂಗ್ ಮಾಡಿದ್ರೆ 10.1 ಫಿಸಿಕಲಿ ದೇರ್ ಇಸ್ ನೋ ಡಿವೈಸ್ ಎಕ್ಸಿಸ್ಟ್. ಓಕೆ, 10.1 ಅನ್ನೋ ಡಿವೈಸೇ ಇಲ್ಲ ಅಲ್ಲಿ. ಆಕ್ಚುಲಿ 10.1 ಇಸ್ ಅ ವರ್ಚುವಲ್ IP. ಅದು ರೌಟರ್ 1 ರೌಟರ್ 2 ನ ಈಥರ್ನೆಟ್ 0/0 ಇಂಟರ್ಫೇಸ್ ಎರಡನ್ನೂ ಕೂಡ ಕಂಬೈನ್ ಮಾಡಿ ನಾನು ಅದಕ್ಕೆ ಅಸೈನ್ ಮಾಡಿರೋದು. ಅರ್ಥ ಆಯ್ತಲ್ಲ? ಸ್ಟಿಲ್ ಇಟ್ ಶುಡ್ ರೆಸ್ಪಾಂಡ್. ಸಿ ಬರ್ತಾ ಇದೆಯಲ್ಲೋ, ವರ್ಚುವಲ್ IP ನಾನು ಪಿಂಗ್ ಮಾಡಿದ್ರು ಕೂಡ ನಾನು ಪಿಂಗ್ ಆಗ್ತಾ ಇದೆ. ಓಕೆ, ಇಂಟರ್ನೆಟ್ ಕನೆಕ್ಟ್ ಆಗುತ್ತಾ ನೋಡೋಣ. ಪಿಂಗ್ 8.8.8.8. ಓಕೆ, ಪಿಂಗ್ ಆಗ್ತಾ ಇದೆಯಲ್ವಾ? ಫೈನ್. ಸೊ PC1 ಇಂದಲೂ ಕೂಡ ಈಗ ನಾನು ಟ್ರೈ ಮಾಡ್ತೀನಿ. ಪಿಂಗ್ 192.168.10.1 ನನ್ನ ವರ್ಚುವಲ್ IP ಗೆ ಪಿಂಗ್ ಮಾಡಿದಾಗ ರಿಪ್ಲೈ ಬರ್ತಾ ಇದೆ. ಮೀನ್ ವೈಲ್ ಈಗ ನಾನು ಏನ್ ಮಾಡ್ತೀನಿ, ಪಿಂಗ್ 8.8.8.8 -T ಅಂದ್ರೆ ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಮಿಟ್ ಆಗ್ತಾ ಇರ್ತದೆ ಪ್ಯಾಕೆಟ್ಸ್. ಓಕೆ, ಅದೇ ರೀತಿ ಇಲ್ಲೂ ಕೂಡ ನಾನು -T ಕಂಟಿನ್ಯೂಸ್ ಪ್ಯಾಕೆಟ್ ಟ್ರಾನ್ಸ್ಮಿಷನ್ ಕೊಡ್ತೀನಿ. ಈ ಕಂಟಿನ್ಯೂಸ್ ಆಗಿ ಬರೀ 4 ಗೆ ಸ್ಟಾಪ್ ಆಗಲ್ಲ, ನಾವು ಕೀಪ್ ಆನ್ ಸೆಂಡಿಂಗ್ ದ ಪ್ಯಾಕೆಟ್ಸ್. ಓಕೆ, ಈಗ ಪಿಂಗ್ ಆಗ್ತಾ ಇರಲಿ ಕಂಟಿನ್ಯೂಸ್ ಆಗಿ. ಈಗ ಈ ಎರಡು ರೌಟರ್ ಅಲ್ಲಿ ಈಗ ಸದ್ಯಕ್ಕೆ ಆಕ್ಟಿವ್ ರೌಟರ್ ಯಾರು? ಹೂ ಈಸ್ ಪ್ಲೇಯಿಂಗ್ ದ ರೋಲ್ ಆಫ್ ಆಕ್ಟಿವ್ ರೌಟರ್? ದಿಸ್ ಇಸ್ ಮೈ ಆಕ್ಟಿವ್ ರೌಟರ್. ಓಕೆ, HSRP ಪ್ರಾಸೆಸ್ ಅಲ್ಲಿ. ಹಾಗೆ ದಿಸ್ ರೌಟರ್ ಇಸ್ ಅ ಸ್ಟ್ಯಾಂಡ್ ಬೈ, ಕರೆಕ್ಟ್? ಓಕೆ, ಇದು ಸ್ಟ್ಯಾಂಡ್ ಬೈ ಇದೆ, ಮತ್ತೊಂದೇನಿದೆ ಆಕ್ಟಿವ್ ಇದೆ. ಫೈನ್. ಸೊ ಈಗ ಇಲ್ಲಿ ನಾನೇನ್ ಮಾಡ್ತೀನಿ, ರೌಟರ್ 1 ಒಳಗಡೆ ಹೋಗ್ಬಿಟ್ಟು ಆಕ್ಟಿವ್ ರೌಟರ್ ಏನಿದೆಯಲ್ವಾ, ಲೋಕಲ್ ದಿಸ್ ರೌಟರ್ ಏನಿದೆಯಲ್ವಾ, ಇದರ ರೌಟರ್ನ ಈ ಒಂದು ಇಂಟರ್ಫೇಸ್ ನ ಶಟ್ ಡೌನ್ ಮಾಡ್ತೀನಿ. ಲೆಟ್ಸ್ ಸಿ, ಕಾನ್ಫಿಗ್ T ಇಂಟರ್ಫೇಸ್ ಈಥರ್ನೆಟ್ 0/0. ನಾನು ಐ ವಿಲ್ ಜಸ್ಟ್ ಟ್ರೈ ಶಟ್ ಡೌನ್. ಓಕೆ, ಶಟ್ ಡೌನ್ ಮಾಡಿದೆ ನಾನು. ಓಕೆ, ಇಲ್ಲಿ ನನ್ನ ಕಮ್ಯುನಿಕೇಶನ್ ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಸ್ಟ್ಯಾಂಡ್ ಬೈ ಕೊಟ್ಟಾಗ
ಆಕ್ಟಿವ್ ರೌಟರ್ ಇಸ್ ಲೋಕಲ್, ಸ್ಟ್ಯಾಂಡ್ ಬೈ ರೌಟರ್ ಇಸ್ ಅನ್ನೋನ್ ಅಂತ ನನಗೆ ತೋರಿಸ್ತಾ ಇದೆ. ಇಟ್ ಶುಡ್ ಟೇಕ್ ಓವರ್ ಆಟೋಮೆಟಿಕ್ ಆಗಿ. ಇದು ಮತ್ತೊಂದು ಕಡೆಯಿಂದ ಟ್ರಾಫಿಕ್ ನ ಡೈವರ್ಟ್ ಮಾಡಬೇಕಾಗಿತ್ತು. ಮೋಸ್ಟ್ಲಿ ಆರ್ಪ್ ಪ್ರಾಸೆಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಆಮೇಲೆ ಕನೆಕ್ಟ್ ಮಾಡಿದ್ನಲ್ಲ ಮತ್ತೊಂದು ಸಿಸ್ಟಮ್ ನ, ಸ್ವಲ್ಪ ಟೈಮ್ ಆದ್ಮೇಲೆ ಕನೆಕ್ಟ್ ಮಾಡಿದ್ನಲ್ವಾ. ಓಕೆ, ಇದನ್ನ ಜಸ್ಟ್ ನಾನು ಕ್ಯಾನ್ಸಲ್ ಔಟ್ ಮಾಡಿ ಒನ್ಸ್ ಅಗೇನ್ ಐ ಟ್ರೈ ಟು ಪಿಂಗ್. ನೌ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. I'll just cancel this. R2. Okay. ಇದನ್ನ ನೋ ಶಟ್ ಡೌನ್ ಅಂತ ನಾನು ಕೊಟ್ರೆ, ಓಕೆ, ಸೊ ಎಲ್ಲ ನನ್ನ ಟ್ರಾಫಿಕ್ ಏನಾಗ್ತಾ ಇದೆ, ಏನೋ ಡೈವರ್ಟ್ ಆಗ್ಬೇಕಿತ್ತು ಮತ್ತೊಂದು ರೋಟ್ರಿಗೆ, ಅದಾಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಒಂದ್ಸರಿ ಪ್ರಾಸೆಸ್ ನ ಕ್ಲಿಯರ್ ಮಾಡ್ತೀನಿ, HSRP ಪ್ರಾಸೆಸ್ ನ. ಕೆಲವೊಂದ್ಸರಿ ಕ್ಯಾಶ್ ಅಲ್ಲಿ clear or cache. I'll just clear or cache. ಓಕೆ, ಆರ್ ಕ್ಯಾಶ್ ನ ಕ್ಲಿಯರ್ ಮಾಡಿದ್ದೀನಿ. ಈಗ ಮತ್ತೊಮ್ಮೆ ಟ್ರೈ ಟು ಎಕ್ಸಿಕ್ಯೂಟ್. ದಟ್ಸ್ ವಿಲ್ ಟ್ರೈ ಟು ಪಿಂಗ್ 192.168.10.200 ಪಿಂಗ್ ಆಗುತ್ತಾ ನೋಡೋಣ. ಸಾರಿ, 10.200 ಪಿಂಗ್ ಆಗುತ್ತಾ. ಓಕೆ, 10.200 ಗೆ ಇಲ್ಲಿ ಪಿಂಗ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಅದೇ ರೀತಿ ಪಿಂಗ್ 192.168.10.200 ನಾನು ಪಿಂಗ್ ಮಾಡ್ತೀನಿ. ಓಕೆ ಫೈನ್, ಇದು ಕೂಡ 10.200 ಪಿಂಗ್ ಆಗ್ತಿದೆ. ಜಸ್ಟ್ ನಾನು ಇಲ್ಲಿ ಕನೆಕ್ಟಿವಿಟಿನ ಚೆಕ್ ಮಾಡ್ತಾ ಇದ್ದೀನಿ. ಕೆಲವೊಂದ್ಸರಿ ರೌಟರ್ ಟು ಆಕ್ಚುಯಲ್ ಕನೆಕ್ಟಿವಿಟಿನ ಇಲ್ಲದೆ ಇದ್ದಾಗಲೂ ಕೂಡ ಸ್ವಿಚ್ ಓವರ್ ಆಗ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ. ಈಗ ನಾವೇನ್ ಮಾಡೋಣ, ಪಿಂಗ್ 10.100 ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ತೀನಿ. ಓಕೆ, 10.100 ಆಗ್ತಾ ಇದೆ. ಅದೇ ರೀತಿ ಪಿಂಗ್ 10.100 ಒಂದ್ಸರಿ ಕನೆಕ್ಟ್ ಮಾಡ್ತೀನಿ. ಫೈನ್, ಪಿಂಗ್ 8.8.8.8. ಓಕೆ, ಇಲ್ಲೂ ಕೂಡ ಪಿಂಗ್ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಫೈನ್, ಈಗ ಇವೆರಡರಲ್ಲಿ ಶೋ ಸ್ಟ್ಯಾಂಡ್ ಬೈ ಅಂತ ನೋಡ್ತಾ ಹೋದಾಗ ಆಕ್ಟಿವ್ ರೋಟರ್ ಇಸ್ ನೌ 10.200. ನೌ ದಿಸ್ ವಿಲ್ ಬಿಕಮ್ ಆಕ್ಟಿವ್. ನೌ ಈಗ ಇದು ಸ್ಟ್ಯಾಂಡ್ ಬೈ ಆಗಿದೆ, ಈಗ ಇದು ಆಕ್ಟಿವ್ ರೌಟರ್ ಆಗಿದೆ. ಯಾಕೆಂದ್ರೆ ಇದನ್ನ ಶಟ್ ಡೌನ್ ಮಾಡಿದ್ನಲ್ವಾ, ಅವಾಗ ಇದು ಸ್ಟ್ಯಾಂಡ್ ಬೈ. ಇದೇನಾಯ್ತು, ಆಕ್ಟಿವ್ ಆಗಿತ್ತು. ಈಗ ಸದ್ಯಕ್ಕೆ ಇದು ಆಕ್ಟಿವ್ ಆಗಿ ಹಾಗೆ ಉಳ್ಕೊಂಡಿದೆ. ಮತ್ತೊಂದು ರೋಟರ್ ಏನಿದೆ, ಸ್ಟ್ಯಾಂಡ್ ಬೈ ಆಗಿದೆ ಆಸ್ ಪರ್ ದ ಲೇಟೆಸ್ಟ್ ಡೇಟಾ. ಓಕೆ, ಸೊ ಆಕ್ಟಿವ್ ರೋಟರ್ ಇಸ್ 192.168.10.200. ನೌ ದಿಸ್ ರೌಟರ್ ಬಿಕಮ್ಸ್ ದ ಆಕ್ಟಿವ್. ಸ್ಟ್ಯಾಂಡ್ ಬೈ ರೌಟರ್ ಇಸ್ ಅ ಲೋಕಲ್. ರೌಟರ್ 1 ಏನಿದೆಯಲ್ಲ, ಲೋಕಲ್ ರೌಟರ್, ದಿಸ್ ಇಸ್ ಅ ಸ್ಟ್ಯಾಂಡ್ ಬೈ. ನೋ ಸ್ಟ್ಯಾಂಡ್ ಬೈ ಆಗಿದೆ. ಈಗ ನಾವೇನ್ ಮಾಡೋಣ, ಸೇಮ್ ಥಿಂಗ್ ಎಕ್ಸಿಕ್ಯೂಟ್ ಇಲ್ಲಿ ಮಾಡೋಣಂತೆ. ಪಿಂಗ್ ಕಂಟಿನ್ಯೂಸ್ ಆಗಿ ಪ್ಯಾಕೆಟ್ ಟ್ರಾನ್ಸ್ಮಿಟ್ ಮಾಡೋಣ. PC2 ಇಂದಲೂ ಕೂಡ ಕಂಟಿನ್ಯೂಸ್ ಆಗಿ ಪ್ಯಾಕೆಟ್ ಟ್ರಾನ್ಸ್ಮಿಟ್ ಮಾಡೋಣ. ಈಗ ರೌಟರ್ 2 ಅಲ್ಲಿ ನಾನು ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಈ ಈಥರ್ನೆಟ್ 0/0 ಇಂಟರ್ಫೇಸ್ ನ ಡೌನ್ ಮಾಡ್ತೀನಿ. ಆಟೋಮೆಟಿಕ್ ಆಗಿ ಏನಾಗಬೇಕು, ದ ಟ್ರಾಫಿಕ್ ಶುಡ್ ಬಿ ಆಟೋಮೆಟಿಕಲಿ ಡೈವರ್ಟೆಡ್ ಫ್ರಮ್ ಅನದರ್ ರೌಟರ್. ಮತ್ತೊಂದು ರೌಟರ್ ಇಂದ ಟ್ರಾಫಿಕ್ ಏನಾಗಬೇಕು, ಡೈವರ್ಟ್ ಆಗಬೇಕು. ಎಂಡ್ ಯೂಸರ್ಗೆ ಗೊತ್ತಾಗ್ಕೂಡ್ದು ಅಷ್ಟೇ, ಇಂಟರ್ನೆಟ್ ಕನೆಕ್ಟಿವಿಟಿ ಡೌನ್ ಆಗಿದೆ ಅಥವಾ ಇಲ್ವೋ ಅಂತಕ್ಕಂಥದ್ದು. ಎಂಡ್ ಯೂಸರ್ ಶುಡ್ ನಾಟ್ ಫೇಸ್ ಎನಿ ಕೈಂಡ್ ಆಫ್ ಲ್ಯಾಗ್. ಓಕೆ, ಆತನಿಗೆ ಗೊತ್ತು ಕೂಡ ಆಗಲ್ಲ, ಗೊತ್ತು ಕೂಡ ಆಗ್ಕೂಡ್ದು. ಆ ರೀತಿ ಟ್ರಾನ್ಸಿಷನ್ ಆಗಬೇಕು ಸ್ಮೂತ್ಲಿ. ಓಕೆ, ಅದು ನನ್ನ ಇಂಟೆನ್ಷನ್ ಯೂಸಿಂಗ್ ದಿಸ್ ಪ್ರೋಟೋಕಾಲ್. ಈಗ ನಾನೇನ್ ಮಾಡ್ತೀನಿ, ರೌಟರ್ 2 ಇದು ಆಕ್ಟಿವ್ ಆಗಿರೋದ್ರಿಂದ ಮೈ ಡೇಟಾ ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್. ನನ್ನ ಡೇಟಾ ಏನಾಗ್ತಾ ಇದೆ, ಯಾವ ಮುಖಾಂತರ ಹೋಗ್ತಾ ಇದೆ, ಈ ಒಂದು ಪಾತ್ ಮುಖಾಂತರ ಹೋಗ್ತಾ ಇದೆ. ಅರ್ಥ ಆಯ್ತಲ್ವಾ? ಇದೇ ಪಾತ್ ಮುಖಾಂತರ ಹೋಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಹೇಗೆ ಗೊತ್ತಾಗ್ಬೇಕು, ಜಸ್ಟ್ ಅದು ಕೂಡ ಒಂದ್ಸರಿ ತೋರಿಸ್ಬಿಡ್ತೀನಿ. ಸಿ ಹಿಯರ್, ಐ ಜಸ್ಟ್ ಕ್ಯಾನ್ಸಲ್ ದಿಸ್. ಈ ಎರಡು ರೌಟರ್ ಇದೆಯಲ್ವಾ, ಈ ಎರಡು ರೌಟರ್ ಅಲ್ಲಿ ಇದೇ ಈ ಒಂದು ಟ್ರಾಫಿಕ್, ನನ್ನ ಟ್ರಾಫಿಕ್ ಏನಿದೆ ಇದೇ ಪಾತ್ ಮುಖಾಂತರ ಹೋಗ್ತಾ ಇದೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಒಂದು ಕಮಾಂಡ್ ಇದೆ, ಜಸ್ಟ್ ಟ್ರೇಸ್ ಅಂತ ಟೈಪ್ ಮಾಡಿ.
8.8.8.8 ಅಂತ ನಾನು ಕೊಟ್ರೆ ಸಿ ನಾನು 8.8 ಟ್ರೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಜಸ್ಟ್ ಟ್ರೇಸ್ ಯಾಕೆ ಮಾಡ್ತಾ ಇದೀನಿ ಅಂದ್ರೆ ಪ್ಯಾಕೆಟ್ ಯಾವ ರೂಟ್ ಮುಖಾಂತರ ಬಳಸಿ ಹೋಗ್ತಾ ಇದೆ ಅಂತ 192.160.10.200 ಮೀನ್ಸ್ ಫಸ್ಟ್ ಹಾಪ್ ಏನಾಯ್ತು, ಇಲ್ಲಿಂದ ಹೋಗಿದ್ದು ಫಸ್ಟ್ ಜಿಗ್ದಿದ್ದೇ ಇಲ್ಲಿಗೆ, ಇಲ್ಲಿಂದ ಮತ್ತೆ ಮುಂದೆ ಹೋಗ್ತಾ ಇದೆ. ನನಗೆ ಇದರಿಂದ ಪ್ರೂವ್ ಏನಾಯ್ತು ಅಂತಂದ್ರೆ ದೇ ಆರ್ ಟೇಕಿಂಗ್ ದ ಪ್ಯಾಕೆಟ್ಸ್ ಆರ್ ಟೇಕಿಂಗ್ ದ ಪಾತ್ ದ ರೌಟರ್ ಇಸ್ ಕರೆಂಟ್ಲಿ ಆಕ್ಟಿವ್. ದಿಸ್ ಪಾತ್ the packets are taking right now. So next ಈಗ ನಾವು ಪಿಂಗ್ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಪ್ಯಾಕೆಟ್ ನ ಟ್ರಾನ್ಸ್ಮಿಷನ್ ಮಾಡೋಣ. ಪಿಂಗ್ ಆಗ್ಲಿ, ಅದೇ ರೀತಿ ಇಲ್ಲೂ ಕೂಡ ಪಿಂಗ್ ಕಂಟಿನ್ಯೂಸ್ ಪ್ಯಾಕೆಟ್ ಟ್ರಾನ್ಸ್ಮಿಷನ್ ಮಾಡೋಣ. ರೌಟರ್ 2 ಅಲ್ಲಿ ಹೋಗ್ಬಿಟ್ಟು ನಾವು ಇಂಟರ್ಫೇಸ್ ಈಥರ್ನೆಟ್ 0/0 ಇದನ್ನ ನಾನು ಶಟ್ ಡೌನ್ ಮಾಡ್ತೀನಿ. ಶಟ್ ಡೌನ್ ನೋ ಶಟ್ ಅಲ್ಲ, ಶಟ್ ಡೌನ್ ಮಾಡಿದ್ರೆ ಈ ರೂಟ್ ನಾನು ಬಂದ್ R1 ಅಲ್ಲ, R2 ಅಲ್ಲಿ. R2 ಕರೆಂಟ್ಲಿ ಆಕ್ಟಿವ್ ಇರೋದು. ಹಾ ಎಸ್, ಈಗ ನಾನು R2 ಏನಾದ್ರೂ ಈ ಒಂದು ಪಾತ್ ನ ಬ್ಲಾಕ್ ಮಾಡಿ ಇದನ್ನ ಶಟ್ ಡೌನ್ ಮಾಡಿದ್ರೆ ದ ಡೇಟಾ ಶುಡ್ ಬಿ ಡೈವರ್ಟೆಡ್ ಫ್ರಮ್ ದಿಸ್ ಪಾತ್. ಈ ಪಾತ್ ಮುಖಾಂತರ ಆಟೋಮೆಟಿಕ್ ಆಗಿ ದ ಟ್ರಾನ್ಸಿಷನ್ ಶುಡ್ ಹ್ಯಾಪನ್. ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ ಇಲ್ಲಿ ಚೆಕ್ ಮಾಡೋಣ. ಶಟ್ ಡೌನ್ ಅರ್ಲಿಯರ್ ಸ್ವಲ್ಪ ಏನೋ ಟೆಕ್ನಿಕಲ್ ಎರರ್ ಬಂತು, ಡೈವರ್ಟ್ ಆಗ್ಬೇಕಾಗಿತ್ತು, ಆಗಿಲ್ಲ. ಬಟ್ ಈ ಬಾರಿ ನೋಡೋಣ ಏನಾಗುತ್ತೆ ಅಂತ. ಶಟ್ ಡೌನ್ ಮಾಡಿದೆ ನಾನೀಗ. ಓಕೆ, ಐ ಜಸ್ಟ್ ಶಟ್ ಡೌನ್. HSRP ಶಟ್ ಡೌನ್ ಆಯ್ತು. ಲೈನ್ ಪ್ರೋಟೋಕಾಲ್ ಇದನ್ನು ಸ್ಟೇಟ್ ಡೌನ್, ಇದು ಆಕ್ಟಿವ್ ಆಯ್ತು ಮತ್ತೊಂದು. ಓಕೆ, ಇಲ್ಲಿ ಏನಾಗ್ತಾ ಇದೆ ಸಿ ನನ್ನ ಕಮ್ಯುನಿಕೇಶನ್. ಒಂದೇ ಒಂದು ಪ್ಯಾಕೆಟ್ ಲ್ಯಾಪ್ಸ್ ಆಯ್ತಾ ಇಲ್ಲಾದ್ರೂ? ಇಲ್ಲ ಸರ್. ಕೆಲವೊಂದ್ಸರಿ 1, 2, 3 ಪ್ಯಾಕೆಟ್ ಕೂಡ ಲ್ಯಾಪ್ಸ್ ಆಗುತ್ತೆ. ಬಟ್ ಇನ್ ದಿಸ್ ಕೇಸ್ ಇಲ್ಲಿ ಏನಾಯ್ತು ಅಂತಂದ್ರೆ ಎಂಡ್ ಯೂಸರ್ ಇಂಟರ್ನೆಟ್ ಕನೆಕ್ಟಿವಿಟಿಯಲ್ಲಿ ಯಾವುದೇ ರೀತಿ ವ್ಯತ್ಯಾಸನೂ ಗೊತ್ತಾಗಿಲ್ಲ ಇವನಿಗೆ. ಬಟ್ ಪ್ಯಾಕೆಟ್ ಇಲ್ಲಿ ನನ್ನ ರೌಟರ್ ಇದು ಕೆಟ್ಟ ಹೋಗಿದೆ, ಪಾತ್ ವರ್ಕೇ ಆಗ್ತಾ ಇಲ್ಲ. ಬಟ್ ಆಟೋಮೆಟಿಕ್ ಆಗಿ ಟ್ರಾನ್ಸಿಷನ್ ಎಲ್ಲಿಂದ ಆಗ್ತಾ ಇದೆ, ಮತ್ತೊಂದು ರೂಟ್ ಮುಖಾಂತರ ತಗೊಂಡು ನನ್ನ ಎಲ್ಲಾ ಡೇಟಾ ಮತ್ತೊಂದು ಪಾತ್ ಮುಖಾಂತರ ಹೋಗ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ಇದು redundancy and fault tolerance. This is how we can achieve redundancy and fault tolerance using a first hop redundancy protocol. Understood, Yashwant? Yes, sir. Okay, fine. I'll just cancel this. HSRP ಇವತ್ತೇನಿದೆಯಲ್ಲ ಇದೇನಾಯ್ತಲ್ಲ. ಓಕೆ, ಸೊ ಫೈನ್. ಇಲ್ಲೇನಾಗುತ್ತೆ, ಇದು ರೌಟರ್ ಇಲ್ಲೇನಿದೆಯಲ್ವಾ, ಎರಡು ರೌಟರ್ ಅಲ್ಲಿ ಈಥರ್ನೆಟ್ 0/0 ಈ ಕಡೆ ಅಂತೂ ಪ್ರಾಬ್ಲಮ್ ಇಲ್ಲ. ಈ ಕಡೆ ಯಾವುದೇ ಒಂದು ಇಂಟರ್ಫೇಸ್ ಡೌನ್ ಆದ್ರೂ ಕೂಡ ಆಟೋಮೆಟಿಕ್ ಆಗಿ ಅನದರ್ ಎಂಡ್ ಆಫ್ ದ ಡಿವೈಸ್ ವಿಲ್ ನಾಟ್ ಏಬಲ್ ಟು ರಿಸೀವ್ ಎನಿ ಹೆಲೋಸ್, ದೆನ್ ಆಟೋಮೆಟಿಕಲಿ ದ ಟ್ರಾನ್ಸಿಷನ್ ವಿಲ್ ಟೇಕ್ಸ್ ಪ್ಲೇಸ್. ಆ ಟ್ರಾನ್ಸಿಷನ್ ಏನಾಗುತ್ತೆ ಅದು ಆಟೋಮೆಟಿಕ್ ಆಗಿ ಆಗ್ತದೆ, ಪ್ರಾಬ್ಲಮ್ ಇಲ್ಲ. ಬಟ್ ಏನೇ ಇಲ್ಲಿ ನೆಸೆಸರಿ ನಾಟ್ ನೆಸೆಸರಿ ಈ ಕಡೆನೆ ಪ್ರಾಬ್ಲಮ್ ಆಗ್ಬೇಕು ಅಂತ ಏನಿಲ್ವಲ್ಲ. ಈ ಎಂಡ್ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಆಗಿರೋ ಸೈಡ್ ಅಲ್ಲಿ ಏನಾದ್ರೂ ಡೌನ್ ಆದ್ರೆ ಅಂತ ಟೈಮಲ್ಲಿ ಹೇಗೆ ಗೊತ್ತಾಗುತ್ತೆ ಅಂತ ನಾವು ನೋಡ್ತಾ ಹೋದಾಗ ಅಲ್ಲೂ ಕೂಡ ಒಂದು ಟೆಕ್ನಾಲಜಿ ಇದೆ, ಅಲ್ಲೂ ಕೂಡ ಒಂದು ವ್ಯವಸ್ಥೆ ಇದೆ, ಇಂಟರ್ಫೇಸ್ ಟ್ರ್ಯಾಕಿಂಗ್ ಅಂತ. ಆ ಇಂಟರ್ಫೇಸ್ ಟ್ರ್ಯಾಕಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ವೆನ್ ಎವರ್ ದೀಸ್ ಇಂಟರ್ಫೇಸಸ್ ವಿಲ್ ಗೋಸ್ ಡೌನ್, ಆಟೋಮೆಟಿಕ್ ಆಗಿ ಇಲ್ಲೇನಾಗುತ್ತೆ ಇಂಟರ್ಫೇಸ್ ಟ್ರ್ಯಾಕಿಂಗ್ ನಾನು ಏನಾದ್ರು ಟ್ರ್ಯಾಕಿಂಗ್ ಎನೇಬಲ್ ಮಾಡಿದ್ರೆ ಏನಾಗುತ್ತೆ, ಇದರ ಒಂದು ಪ್ರಯಾರಿಟಿ ಆಟೋಮೆಟಿಕ್ ಆಗಿ ಡಿಕ್ರಿಮೆಂಟ್ ಆಗುತ್ತೆ. ಪ್ರಯಾರಿಟಿ ಏನಾಗುತ್ತೆ, ಡಿಕ್ರಿಮೆಂಟ್ ಆಗುತ್ತೆ. ಪ್ರಯಾರಿಟಿ ಸಪೋಸ್ ಇದು ವರ್ಕ್ ಆಗ್ತಾ ಇಲ್ಲ, ಸದ್ಯಕ್ಕೆ ಇದು ಆಕ್ಟಿವ್ ಇದೆಯಲ್ವಾ, ಇದು ಈಗ ಸ್ಟ್ಯಾಂಡ್ ಬೈ ಮೋಡ್ ಅಲ್ಲಿ ಇದೆ, ಇದು ಆಕ್ಟಿವ್ ಇದೆಯಲ್ವಾ ಸದ್ಯಕ್ಕೆ. ಈಗ ಇಲ್ಲಿ ಏನಾದ್ರೂ ಈ ಎಂಡ್ ಅಲ್ಲಿ ಪ್ರಾಬ್ಲಮ್ ಏನಾದ್ರೂ ಆಯ್ತು, ಈ ಕಡೆ ಏನಾದ್ರೂ ಡೌನ್ ಆಯ್ತು ಅಂತಂದ್ರೇನು, ನಾನೇನ್ ಮಾಡ್ಬೋದು, ಪ್ರಯಾರಿಟಿ ಟ್ರ್ಯಾಕಿಂಗ್ ಅಂತ ಇದೆ, ಟ್ರ್ಯಾಕಿಂಗ್ ಮಾಡ್ಬಿಟ್ಟು ಏನ್ ಮಾಡ್ಬೋದು, ಇಂಟರ್ಫೇಸ್ ಟ್ರ್ಯಾಕಿಂಗ್ ಅಂತ ಇದೆ. ಇಂಟರ್ಫೇಸ್ ಟ್ರ್ಯಾಕಿಂಗ್ ಮುಖಾಂತರ ನಾನೇನ್ ಮಾಡ್ಬೋದು, ಇಲ್ಲಿ ಏನೇ ಪ್ರೋಟೋಕಾಲ್ ಲೈನ್ ಪ್ರೋಟೋಕಾಲ್ ಅಂದ್ರೆ ಯಾವುದೇ ರೀತಿ ಪ್ರೋಟೋಕಾಲ್ ಫ್ಲೋ ಆಗದೆ ಇದ್ದಾಗ, ಇಫ್ ಯು ಕಾಂಟ್ ಸಿ ಎನಿ ಕೈಂಡ್ ಆಫ್ ಟ್ರಾಫಿಕ್ ಓವರ್ ಹಿಯರ್, ಆಟೋಮೆಟಿಕಲಿ ಡಿಕ್ರೀಸ್ ದ ಪ್ರಯಾರಿಟಿ. ಆಟೋಮೆಟಿಕ್ ಆಗಿ 100 ಇರೋ ಪ್ರಯಾರಿಟಿ ನಾನು 40 ಅಂತ ಸೆಟ್ ಮಾಡಿದೆ ಅಂತಂದ್ರೆ 60ಗೆ ಡಿಕ್ರಿ ಆಗುತ್ತೆ ಆಟೋಮೆಟಿಕ್ ಆಗಿ. ಅವಾಗ ಏನಾಗುತ್ತೆ, ಸ್ಟ್ಯಾಂಡ್ ಬೈ ರೌಟರ್ 100 ಇರೋದ್ರಿಂದ ಆಟೋಮೆಟಿಕ್ ಆಗಿ ದಿಸ್ ವಿಲ್ ಬಿಕಮ್ ಆಕ್ಟಿವ್. ಓಕೆ, ಫಾರ್ ದಟ್ ವಿ ನೀಡ್ ಟು ಎನೇಬಲ್ ಅ ಪ್ರಿಯಂಪ್ಷನ್ ಅನ್ನೋದನ್ನ ನಾವು ಎನೇಬಲ್ ಮಾಡಬೇಕಾಗ್ತದೆ. ಸೊ ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಏನು, ಕೇವಲ
ಈ ಎಂಡ್ ಅಲ್ಲಿ ಇಂಟರ್ಫೇಸಸ್ ಅಲ್ಲಿ ಮಾತ್ರ ಅಲ್ಲ, ಈ ಎಂಡ್ ಇಂಟರ್ಫೇಸ್ ಅಲ್ಲಿ ಪ್ರಾಬ್ಲಮ್ ಆದ್ರೂ ಕೂಡ ನಾವೇನ್ ಮಾಡಬಹುದು, ಸೇಮ್ ಸ್ವಿಚ್ ಓವರ್ ಟ್ರಾನ್ಸಿಷನ್ ಆಗ್ತದೆ ಬೈ ಡಿಕ್ರೀಸಿಂಗ್ ದ ಪ್ರಯಾರಿಟಿ. ಓಕೆ ಫೈನ್. ಈಗ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಮತ್ತೆರಡು ಪ್ರೋಟೋಕಾಲ್ ಇದೆ. ಯಾವುದು? ಒಂದು VRRP ಅನ್ನೋ ಪ್ರೋಟೋಕಾಲ್ ಇದೆ, ಮತ್ತೊಂದು GLBP ಅನ್ನೋ ಪ್ರೋಟೋಕಾಲ್ ಇದೆ. ಓಕೆ, ವರ್ಚುವಲ್ ರೌಟರ್ ರಿಡಂಡೆನ್ಸಿ ಪ್ರೋಟೋಕಾಲ್, ಗೇಟ್ವೇ ಲೋಡ್ ಬ್ಯಾಲೆನ್ಸಿಂಗ್ ಪ್ರೋಟೋಕಾಲ್ ಅನ್ನೋ 2 ಪ್ರೋಟೋಕಾಲ್ ಇದೆ. ಈ ಎರಡು ಪ್ರೋಟೋಕಾಲ್ ನ ಹೇಗೆ ಕಾನ್ಫಿಗರ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಮತ್ತೆ HSRBಗೂ ಮತ್ತೆ ಇದಕ್ಕೂ ಇರ್ತಕ್ಕಂತಹ ಡಿಫ್ರೆನ್ಸ್ ಏನು ಅನ್ನೋದು ಕೂಡ ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ಕ್ಲಿಯರ್ ಆಗ್ತದೆ ಯಶವಂತ್. ಓಕೆ.